ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯವರ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ನಿರ್ಮಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜೈ ಶ್ರೀರಾಮ್, ಜೈ ಹಿಂದ್, ಜೈ ಭಾರತ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಸೊ ಇವತ್ತು ನಾವು ಮಾತಾಡಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ ದಿನ ಭವಿಷ್ಯದ ಬಗ್ಗೆ ಮಾತಾಡಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನೂ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ದಿನ ಭವಿಷ್ಯದ ಕಡೆಗೆ ಗಮನ ಕೊಡೋಣವಾ? ಬನ್ನಿ. ಇವತ್ತು 1ನೇ ತಾರೀಕು ಅಕ್ಟೋಬರ್ 2024. 1ನೇ ತಾರೀಕು ಅಕ್ಟೋಬರ್ 2024. ಜನ್ಮ ಸಂಖ್ಯೆ 1, ಭವಿಷ್ಯದ ಸಂಖ್ಯೆ ಬಂದು 1 + 10 11, 11 + 1 8, 19, 1 + 9 ಮತ್ತು 10 1. ಸೊ ಜನ್ಮ ಸಂಖ್ಯೆನೂ 1, ಭವಿಷ್ಯದ ಸಂಖ್ಯೆನೂ 1. ಬರ್ತ್ ನಂಬರ್ ಆ್ಯಂಡ್ ಡೆಸ್ಟಿನಿ ನಂಬರ್ ಎರಡೂ ಕೂಡ 1 1 ಅಂತ ಬರುತ್ತೆ. ಸೊ 1 ಅನ್ನೋ ಸಂಖ್ಯೆ ಸೂರ್ಯಗ್ರಹ ಪ್ರತಿನಿಧಿಸೋದು. ಭವಿಷ್ಯದ ಸಂಖ್ಯೆನೂ ಸೂರ್ಯಗ್ರಹ, ಜನ್ಮ ಸಂಖ್ಯೆನೂ ಸೂರ್ಯಗ್ರಹ. ಇವತ್ತು ಮಂಗಳವಾರ. ಸೊ ಮಂಗಳವಾರ ಅಂತ ಏನಕ್ಕೆ ಬಂತು ನಮ್ಮೆಲ್ರಿಗೂ ಗೊತ್ತು. ಸೂರ್ಯ ಉದಯ ಆಗುವಾಗ ಯಾವ ಗ್ರಹ ಬರುತ್ತೋ ಆ ಹೋರೆಯ ಪ್ರಕಾರ ವಾರಕ್ಕೆ ಹೆಸರಿಟ್ಬಿಟ್ರು ನಮ್ಮಲ್ಲಿ ದೊಡ್ಡವರು. ಮಂಗಳ ಹೋರೆ ಬರುತ್ತೆ ಸೂರ್ಯೋದಯದ ದಿನ ಇವತ್ತು, ಅದರಿಂದ ಮಂಗಳವಾರ. ಅದರಿಂದ ಮಂಗಳ ಅಂದರೆ ಸೂರ್ಯ ಮಂಗಳ ಸೇರಿದ್ರೆ ಸೂರ್ಯ ಮಂಗಳ ಯೋಗ. ಅದರಿಂದ ನಮ್ಮಲ್ಲಿ ಅಕ್ಷಯ ತೃತೀಯ ಆಮೇಲೆ ವಿಜಯದಶಮಿ ಈ 2 ದಿನಕ್ಕೆ ಪ್ರಾಮುಖ್ಯತೆ ಹೆಚ್ಚು. ಅಕ್ಷಯ ತೃತೀಯ ಅಂದರೆ ಮುಗೀತು. ಆವತ್ತಿನ ದಿನ ಏನು ನೋಡಬೇಕಾದಿಲ್ಲ, ಎಂಥ ಕೆಲಸ ಬೇಕಾದರೂ ಮಾಡಿ ಅದು ನಿಮ್ಗೆ ಸಕ್ಸಸ್ ಕೊಡುತ್ತೆ. ವಿಜಯದಶಮಿ ದಿನ ನೀವೇನು ಪ್ರಾರಂಭಿಸಿದ್ರು ನಿಮಗೆ ವಿಜಯನೇ ಅಂತ ನಮ್ಗೆ ಹೇಳ್ಕೊಟ್ಟಿದ್ರೆ 2 ದಿನ ಮಾತ್ರ. ಆ 2 ದಿನಕ್ಕೆ 10ರಷ್ಟು ಯಾವುದಾದ್ರೂ ಒಳ್ಳೆ ದಿನ ಇದ್ದರೆ ಈ 1 ಕಾಂಬಿನೇಷನ್, 1 ಕಾಂಬಿನೇಷನ್ ಬರೋ ದಿನ ಯಾರ್ಯಾರು ಎಂತೆಂಥ ಕೆಲಸ ಕಾರ್ಯಗಳು ಮಾಡಲಿ ಎಲ್ಲರಿಗೂ ಸಕ್ಸಸ್ಸೇ. 99.999 ಗ್ಯಾರಂಟಿ ಅದು. ಅದರಿಂದ ಇವತ್ತು 1 ಕಾಂಬಿನೇಷನ್ ಮಂಗಳವಾರ. ನಾವು ವಾರ ಮತ್ತು ದಿನ ತಾರೀಕು ಸೇರಿಸಿದ್ರೆ ವಾರಕ್ಕೆ ಮಂಗಳ ಗ್ರಹದ ಯೋಗ, ತಾರೀಕಿಗೆ ಸೂರ್ಯಗ್ರಹದ ಯೋಗ ಸೇರಿದ್ರೆ ಸೂರ್ಯ ಮಂಗಳ ಯೋಗ. ಸೊ 1 ಕಾಂಬಿನೇಷನ್ ಇವತ್ತು ಬಹಳ ಚೆನ್ನಾಗಿರುತ್ತೆ. ನಾನು ಹೇಳಿದ್ನಲ್ಲ, ಇವತ್ತಿನ ದಿನ ಅಕ್ಷಯ ತೃತೀಯಕ್ಕೆಲ್ಲ ನೀವು ತರೋದು ಬಂಗಾರನ ಸಾಧ್ಯವಾದರೆ ಇವತ್ತು ನೀವು ಮೈ ಮೇಲೆ ಹಾಕೊಳ್ಳೋ ಬಂಗಾರ ತಂದುಬಿಡೋದು, ಮತ್ತು ಎಕ್ಸ್ಟ್ರಾ ಆದರೆ ತೊಗೊಂಡೋಗಿ ಇಡೋದು, ಆ ಥರದ್ದೆಲ್ಲ ತರಕ್ಕೆ ಹೋಗ್ಬಿಡಿ. ಸಣ್ಣದಾಗಿ ಸುಮ್ಮನೆ ಒಂದು 1/2 ಗ್ರಾಮು 1/4 ಗ್ರಾಮು 100 ಮಿಲಿ ಬಂಗಾರ ಆದರೂ ತೊಗೊಂಬಂದು ಇವತ್ತಿನ ದಿನ ಇಡಿ. ಒಂದು ಸಣ್ಣ ಕಾಯಿನು, ಒಂದು ಸಿಲ್ವರ್ ಕಾಯಿನು, ಒಂದು 10 ಗ್ರಾಮ್ದು 1 ಗ್ರಾಮ್ದು 10 ಗ್ರಾಮ್ದು ಸಿಲ್ವರ್ ತಂದಿಡಿ. ಅದಕ್ಕೆಲ್ಲ ಏನು ಅಷ್ಟು ದುಡ್ಡೇನು ಬೇಕಾಗಿಲ್ಲ. ಅದೇ ಥರ ನಿಮ್ಗಳಿಗೆಲ್ಲ ಲಕ್ಕಿ ನಂಬರ್ ನಾನು ಮೊದಲಿಂದ 30 ವರ್ಷದಿಂದ ಹೇಳ್ಕೊಟ್ಕೊಂಡು ಬಂದಿದ್ದೀನಿ. ಲಕ್ಕಿ ನಂಬರ್ ಯಾವ್ಯಾವ ತಾರೀಕಲ್ಲಿ ಹುಟ್ಟೋರಿಗೆ ಏನೇನು ಅಂತ. ಆ ತಾರೀಕಲ್ಲಿ ಒಂದು ದುಡ್ಡು ಡ್ರಾ ಮಾಡಿ, ಕ್ಯಾಶ್ ಡ್ರಾ ಮಾಡ್ಕೊಂಬಂದು ತೊಗೊಂಬಂದು ಮನೇಲಿ ಇಟ್ಬಿಡಿ ಇವತ್ತಿನ ದಿನ. ಅದನ್ನು ಖರ್ಚು ಮಾಡಬಾರ್ದು. ನಾನು ಅದಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಡ್ರಾ ಮಾಡ್ಕೊಂಬಂದು ಮನೇಲಿ ಇಟ್ಬಿಡೋದಲ್ಲ ಇವತ್ತಿನ ದಿನ, ಬೇಡ. ಸುಮ್ಮನೆ ಒಂದು 5,000, ಒಂದು 5,100 ರೂಪಾಯಿ, ಒಂದು 3,300 ರೂಪಾಯಿ, ನಿಮ್ಮ ಲಕ್ಕಿ ನಂಬರ್ಗೆ ತಕ್ಕಂಗೆ 1,900 ರೂಪಾಯಿ ಆ ಥರ ಡ್ರಾ ಮಾಡ್ಕೊಂಡು ತೊಗೊಂಬಂದು ಇಟ್ಬಿಡಿ. ಹಣ, ಬೆಳ್ಳಿ, ಬಂಗಾರ ಸ್ವಲ್ಪ ನೀವು ಕಿಲೋಗಟ್ಟಲೆ, ಅರ್ಧ ಗಟ್ಟಲೆ, ಗ್ರಾಮ್ಗಳಗಟ್ಟಲೆ, ಮಿಲಿಗ್ರಾಮ್ಗಟ್ಟಲೆ ತೊಗೊಂಬಂದು ಇಟ್ಬಿಡಿ. ಅದನ್ನು ಖರ್ಚು ಮಾಡಬಾರ್ದು. ಅದನ್ನ ಹಂಗೆ ಮನೇಲಿ ಕ್ಯಾಶ್ ಬಾಕ್ಸಲ್ಲಿ ಇಡಬೇಕು. ನಮ್ಮ ಮನೇಲಿ ಬೆಳ್ಳಿ, ಬಂಗಾರ, ಹಣ ತುಂಬಿ ತುಳುಕಬೇಕು ಅಂತ ಇವತ್ತು 1 ಕಾಂಬಿನೇಷನ್ ಇರೋದ್ರಿಂದ ಮಾಡಿ ನೋಡಿ. ನಾನು ಜಾಸ್ತಿ ಏನು ಖರ್ಚಾಗಲ್ಲ, ಮಾಡಿ ನೋಡಿ. ಎಲ್ಲ ತಾರೀಕಲ್ಲಿ ಹುಟ್ಟರೋರು ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಅದು ಬಿಟ್ಟು ಇವತ್ತು ದಿನ ಭವಿಷ್ಯದಲ್ಲಿ 1 ತಾರೀಕಲ್ಲಿ ಹುಟ್ಟರೋರ್ಗು ಹೇಗಿರುತ್ತೆ ಅಂತ ನೋಡಿ. ಮೊದಲೇ ಹೇಳ್ಬಿಟ್ಟೆ 1 ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ. ಈಗ 1 ತಾರೀಕಲ್ಲಿ ಹುಟ್ಟರೋರ್ಗು ಹೇಗಿರುತ್ತೆ ಅಂತ ನೋಡೋಣ. 1 10 19 28 ಈ ತಾರೀಕಲ್ಲಿ ಹುಟ್ಟರೋರಿಗೆ ಇವತ್ತಿನ ದಿನ ತುಂಬಾ ಚೆನ್ನಾಗಿರುತ್ತೆ. 1 ಕಾಂಬಿನೇಷನ್ ನೀವು ಹುಟ್ಟಿರೋದು 1. ಆದರೆ ಏನು ಈ 1 ಕಾಂಬಿನೇಷನ್ ಹುಟ್ಟಿದವ್ರು ನಿಮ್ಗೆ ಗೊತ್ತು ತಾನೆ. ನಿಮ್ಗೆ 1ನೇ ತಾರೀಕು ಹುಟ್ಟರೋ ನೀವುಗಳು ತುಂಬ ಸ್ಟ್ರೈಟ್ ಫಾರ್ವರ್ಡು, ಜೋರಾಗಿ ಮಾತಾಡೋದು ಜಾಸ್ತಿ. ಯಾರಾದರೂ ಎದುರುಗಡೆ ಏನಾದ್ರು ತಪ್ಪು ಮಾಡಿದ್ರೆ ಆವಾಗಲೇ ಕತ್ತಿನ ಪಟ್ಟಿ ಹಿಡ್ಕೊಂಡ್ಬಿಡ್ತೀರಾ. ಇದೆಲ್ಲ ಇರೋದ್ರಿಂದ ಸ್ವಲ್ಪ ಕೋಪ ತಾಪಕ್ಕೆ ಸ್ಲಿಪ್ ಆಫ್ ದ ಟಂಗ್ ಯಾರನ್ನಾದ್ರೂ ಬೈದ್ಬಿಡ್ಬೋದು. ಅದರಿಂದ ಸ್ವಲ್ಪ ಹುಷಾರಾಗಿರಿ ಬಿಸ್ನೆಸ್ಸಲ್ಲಿ, ವರ್ಕಲ್ಲಿರೋರೆಲ್ಲ. ಸೊ ಎದುರುಗಡೆ ಬರೋರು ಹೋಗೋರು ನೋಡಿಕೊಂಡು ಆರಾಮಾಗಿದ್ಬಿಟ್ರೆ ಸಾಕು. ಅವ್ರು ಮಾಡೋ ತಪ್ಪುಗಳು ಗೊತ್ತು, ಓಕೆ ರೈಟ್ ಅಂತ ಹಂಗೋಗ್ಬಿಡಿ ಸಾಕು. ಹಂಗಿದ್ರೆ ಇವತ್ತಿನ ದಿನ ನಿಮಗೆ ತುಂಬಾ ಚೆನ್ನಾಗಿರುತ್ತೆ.
ಇವತ್ತು ಮನೆಯಿಂದ ನೀವು ಹೊರಡುವಾಗ ಉತ್ತರ ನಿಮಗೆ ತುಂಬ ಅದೃಷ್ಟವಾದಂಥ ದಿಕ್ಕು. ಉತ್ತರದ ಕಡೆಗೆ ಒಂದು 4 ಹೆಜ್ಜೆ ನಡೆದುಬಿಟ್ಟು ಮನೆಯಿಂದ ಈಚೆ ಹೊರಡಿ ಕೆಲಸ ಪ್ರಾರಂಭಿಸಿ. ಏನೇನು ಕೆಲಸ ಪ್ರಾರಂಭಿಸಿದ್ರು ಎಲ್ಲದರಲ್ಲೂ ಸಕ್ಸಸ್ ಸಿಗುತ್ತೆ. ಒಂದು ಹಸಿರು ಬಣ್ಣದ ಪೆನ್ ಯಾವಾಗಲೂ ನೀವು ಇಟ್ಕೊಳ್ಳಿ. ಇವತ್ತೊಂದು ದಿನಕ್ಕೋಸ್ಕರ ಹೇಳ್ತಾ ಇಲ್ಲ ನಾನು, ಯಾವಾಗಲೂ ಅಷ್ಟೇ. ಪೆನ್ನು ಹಸಿರು ಇರಬೇಕು, ಒಳಗಡೆ ಹಾಕೋ ರೀಫಿಲ್ಲು ಹಸಿರು ಇರಬೇಕು. ನೀವು ಬರೆದ್ರೂ ಕೂಡ ಅದು ಹಸಿರೇ ಬರಬೇಕು. ಅರ್ಥ ಆಯ್ತಾ? ಆ ಥರ ಒಂದು ಪೆನ್ ತೆಗೆದಿಟ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದು ನೀವು ಕೆಲಸಕ್ಕೆ ಹೋಗೋವಾಗ 41 ಅಂತ ಹೆಬ್ಬೆರಳು ಕೆಳಗಡೆ ಬರ್ಕೊಂಡ್ಬಿಡಿ. ಹೆಬ್ಬೆರಳು ಕೆಳಗಡೆ ಈ ಶುಕ್ರ ಪರ್ವದ ಮೇಲೆ 41 ಅಂತ ಬರ್ಕೊಳ್ಳಿ. ಅದು ಯಾವತ್ತೂ ಅಳಿಸೋಗ್ದಂಗೆ ನೋಡ್ಕೊಳ್ಳಿ. ಒಂದು 1 ಅವರ್ 2 ಅವರ್ಗೆಲ್ಲ ಸ್ವಲ್ಪ ಇದಾಗ್ಬಿಡುತ್ತದು, ಏನೋ ಡಲ್ ಆಗಿಬಿಡುತ್ತೆ. ಡಲ್ ಆದರೂ ಕೂಡ ಅದನ್ನು ಬಿಡದೆ ಅಳಿಸದೆ ಮತ್ತೆ ಅದ್ರ ಮೇಲೆ ರೀರೈಟ್ ಮಾಡ್ಕೊಂಡು 41 ಅಂತ ಗ್ರೀನ್ ಕಲರಲ್ಲಿ ಯಾವಾಗಲೂ ನಿಮ್ಮ ಕೈಗೆ ಕಾಣಿಸ್ತಾ ಇರಬೇಕು. 24/7 365 ಡೇಸು ಗ್ರೀನ್ ಕಲರ್ ಒಂದು ಫಸ್ಟ್ ಕ್ಲಾಸ್ ಪೆನ್ ಖರೀದಿ ಮಾಡಿ ಇಟ್ಕೊಳ್ಳಿ ಪರ್ಮನೆಂಟಾಗಿ. ತುಂಬ ಒಳ್ಳೆಯದಾಗುತ್ತೆ ನಿಮಗೆ, ಸರಿನಾ? ಇನ್ನು 2, 11, 20, 29 ಈ ಸಂಖ್ಯೆಯಲ್ಲಿ ಹುಟ್ಟಿರೋರನ್ನ ನಾವು ಕರೆಯೋದು ಚಂದ್ರನ ಆಧಿಕ್ಯದಲ್ಲಿ ಹುಟ್ಟಿದ್ದಾರೆ ಅಂತ. ಸೊ ಚಂದ್ರ ಇವರಿಗೆ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಗ್ರಹ. ಚಂದ್ರನ ಬಗ್ಗೆ ನಿಮಗೆ ಗೊತ್ತು, ಒಂದೊಂದು ನಿಮಿಷಕ್ಕೂ ಒಂದೊಂದು ಸೈಜ್ಗೆ ಬದಲಾಗ್ತಾನೆ. ಸೂರ್ಯನ ನೋಡಿ ಒಂದೇ ಥರ ಬೆಳಕು ಕೊಟ್ಕೊಂಡು ಒಂದೇ ಥರ ಉರಿಯುವ ಬೆಂಕಿಯ ಉಂಡೆ ಥರ ಇರ್ತಾನೆ. ಚಂದ್ರ ಹಂಗ ಒಂದು ದಿನ ನೋಡಿದ್ರೆ ಕಾಣಿಸೋದೇ ಇಲ್ಲ, ಆಮೇಲೆ ಲೈಟಾಗಿ ಒಂದು ಲೈನ್ ಕಾಣಿಸ್ಕೊಂಡು ಬಂದರೆ ಪೂರ್ಣ ಚಂದ್ರಗ ಬಂದುಬಿಡ್ತಾನೆ ಅಲ್ವಾ? ಆ ಥರ ಮನಸ್ಸಿನ ವೇರಿಯೇಷನ್ ಸಿಕ್ಕಾಪಟ್ಟೆ ಇರೋದ್ರಿಂದ ನಿಮಗೆ ನೀವು ಯಾರನ್ನ ನಂಬಿ ಇವ್ರನ್ನ ನಾವು ಒಪ್ಪಿಸ್ಕೋಬೇಕು, ನಮ್ಮನ್ನು ಅವ್ರಿಗೆ ಒಪ್ಪಿಸ್ಬೇಕು, ಇಲ್ಲ ಅವ್ರನ್ನ ನಾವು ಒಪ್ಪಿಸ್ಕೋಬೇಕು, ಇಲ್ಲ ಅವ್ರ ಜೊತೆ ಸ್ನೇಹ ಸಂಬಂಧಗಳು ಬೆಳೆಸಬೇಕು ಅಂತಲೇ ಗೊತ್ತಿರಲ್ಲ. ಈ ಕುರಿ ಕಟ್ಕನ್ನೇ ನಮ್ದಂಗೆ ಅಂತ ನೀವು ಕೆಟ್ಟವ್ರಿಗೇ ಹೋಗಿ ಸಿಕ್ಕಾಕೊಂಡ್ಬಿಟ್ಟು ಆಮೇಲೆ ಅವ್ನು ನನ್ನ ತಮ್ಮನ ಥರ ನೋಡಿಕೊಂಡೆ, ನಮ್ಮ ಅಕ್ಕನ ಥರ ನೋಡಿಕೊಂಡೆ, ನನ್ನ ತಂದೆ ಥರ ನೋಡಿಕೊಂಡೆ, ನಮ್ಮ ತಾಯಿ ಥರ ನೋಡಿಕೊಂಡೆ ಅಂತ ಆಮೇಲೆ ಕೊರಗೋದು ಜಾಸ್ತಿ. ಅದರಿಂದ ಅದೆಲ್ಲ ಕೆಲಸಗಳು ಸ್ವಲ್ಪ ಕಮ್ಮಿ ಮಾಡಿ. ಅದಲ್ಲ ನಮ್ಮದೇ ಇರೋಕ್ಕಾಗಲ್ಲ, ಅದ್ರ ಜೊತೆ ಬೆಳೀಬೇಕು, ಹೋಗಬೇಕು. ನಂಬಿ ಹೋಗೋದಲ್ಲ, ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಸಾಕು. ಇವತ್ತಿನ ದಿನ ಸೂಪರ್ ಆದಂಥ ದಿನ. ಸೂರ್ಯ 1 and 1 ಕಾಂಬಿನೇಷನ್. ಏನೇನು ಕೆಲಸ ಕಾರ್ಯಗಳು ಪೆಂಡಿಂಗ್ ಇದ್ರೋ ಅದೆಲ್ಲ ಮಾಡ್ಕೊಂಡೋಗಿ. ಈ ವಿಷಯಗಳಲ್ಲಿ ಸೆಂಟಿಮೆಂಟು, ಎಮೋಷನಲ್ ಡ್ಯಾಮೇಜ್ ಅಂತಾರೆ ನೋಡಿ, ಅದು ನಿಮಗೆ ಆಗೋದು ಜಾಸ್ತಿ, ಬೇರೆಯವ್ರಿಗಾಗಲ್ಲ. ಎಮೋಷನಲ್ ಡ್ಯಾಮೇಜ್ ಅಂತ ಜೋಕ್ ಮಾಡ್ತಾರೆ ನೋಡಿ, ಅದಾಗುತ್ತೆ. ಅದರಿಂದ ಸ್ವಲ್ಪ ಹುಷಾರು. ಅದು ಬಿಟ್ಟರೆ ಎಲ್ಲ ಕೆಲಸ ಕಾರ್ಯಗಳು ಇವತ್ತು ಪ್ರಾರಂಭಿಸಿ. ನಾನು ಹೇಳ್ಬಿಟ್ಟಿದ್ದೀನಿ ನಾನು ಫಸ್ಟು. ಬೆಳ್ಳಿ, ಬಂಗಾರ, ಹಣ ನಿಮ್ಮ ಲಕ್ಕಿ ನಂಬರ್ ತಕ್ಕಂಗೆ ಸ್ವಲ್ಪ ತೊಗೊಂಡು ಡ್ರಾ ಮಾಡಿಡಿ. ಅದನ್ನು ಎಷ್ಟು ವರ್ಷ ಆದರೂ ಖರ್ಚು ಮಾಡಬಾರ್ದು. ಅರ್ಥ ಆಯ್ತಾ? ಅದಕ್ಕೆ ಕಮ್ಮಿ ಹಣ ಹೇಳಿದ್ದೀನಿ. ಆಮೇಲೆ ಏನೋ ಕಷ್ಟ ಬಂದ್ಬಿಡ್ತು ಅಂತ 1000 ರೂಪಾಯಿ ತೆಗೆದುಬಿಡೋದಲ್ಲ. ಅದೇ ಸ್ಥಿರ ಲಕ್ಷ್ಮಿ ಆಗೋದು. ಯಾಕಂದರೆ ಲಕ್ಕಿ ಡೇಟಲ್ಲಿ ನೀವು ಡ್ರಾ ಮಾಡ್ಕೊಂಡ್ಬಂದಿರೋ ಹಣ, ಬಂಗಾರ, ಬೆಳ್ಳಿ ನಿಮಗೆ ಒಳ್ಳೇದಾಗುತ್ತೆ. ಅದರಿಂದ ಅದನ್ನು ಮನೇಲಿ ಇಡಿ. ಸೊ ಒಳ್ಳೇದಾಗುತ್ತೆ. ಇವತ್ತಿನ ದಿನ ನೀವೇನು ಮಾಡ್ತೀರಿ ಅಂದರೆ, ಸೌತ್ ಈಸ್ಟ್ ಲಕ್ಕಿ ಡೈರೆಕ್ಷನ್ ನಿಮಗೆ ಆಗ್ನೇಯ. ಮನೆಯಿಂದ ಹೊರಡುವಾಗ ಒಂದು ಹೆಜ್ಜೆ ಸೌತ್ ಈಸ್ಟ್, 1-2 ಹೆಜ್ಜೆ ನಡೆದ್ಬಿಟ್ಟು ಆಮೇಲೆ ಮನೆಯಿಂದ ಕೆಲಸಕ್ಕೆ ಹೊರಡಿ. ಎಲ್ಲ ಕೆಲಸ ನಿಮ್ಗೆ ಸಕ್ಸಸ್ ಆಗುತ್ತೆ. ಒಂದು ಬ್ಲೂ ಕಲರ್ ಪೆನ್ ನಿಮ್ಮ ಜೊತೆ ಇಡಿ. ಪೆನ್ನು ಬ್ಲೂ ಇರಬೇಕು, ಇಂಕು ಬ್ಲೂ ಇರಬೇಕು, ರೀಫಿಲ್ ಕೂಡ ಬ್ಲೂ ಇರಬೇಕು. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಎಡಗೈ ಹೆಬ್ಬೆರಳಿನ ಕೆಳಗೆ ಶುಕ್ರ ಪರ್ವ ಕೈ ಮೇಲೆ 42 ಅಂತ ಬರ್ಕೊಳ್ಳಿ. 42 ಅಂತ ಬರ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ಓಕೆ, 42 ತುಂಬ ಒಳ್ಳೆ ಪವರ್ಫುಲ್ ನಂಬರ್. 24 ಬರ್ಕೊಳ್ಳಿ. ನಿಮ್ಮ ನಂಬರೇ 2 ಅಲ್ವಾ, ಅದರಿಂದ 42 4ನೇ ನಂಬರ್ವರೆಗೆ ಹೇಳೋಣ. ನೀವು 24ನೇ ನಂಬರ್ ಬರ್ಕೊಳ್ಳಿ. 24 ಬ್ಲೂ ಕಲರಲ್ಲಿ ಎಡಗೈ ಹೆಬ್ಬೆರಳು ಕೆಳಗಡೆ ಬರ್ಕೊಳ್ಳಿ. ಬರ್ಕೊಂಡು ಅದೊಂದು 1 hour 2 hourಗೆ ಸೆಕೆಗೆ ಏನಾದರೂ ಅಳಿಸೋಗೋ ಥರ ಎಲ್ಲ ಆಗುತ್ತೆ. ಬ್ಲೂ ಪೆನ್ ಯಾವಾಗಲೂ ಜೊತೆಲಿ ಇಟ್ಕೊಂಡಿರಿ ಅಂತ ಹೇಳಿದ್ದೀನಿ ತಾನೆ. ಅದನ್ನು ಮತ್ತೆ ರೀರೈಟ್ ಮಾಡ್ತಾಯಿರಿ. 24/7 365 ಡೇಸ್ 24 ಅಂತ ನಿಮ್ಮ ಎಡಗೈ ಹೆಬ್ಬೆರಳಿನ ಕೆಳಗಡೆ ಶುಕ್ರ ಪರ್ವದ ಮೇಲೆ ಇರಬೇಕು. ಆ ನಂಬರ್ ಹಂಗೆ ನೋಡ್ತಾ ಇದ್ರೇ ಸಾಕು ನಿಮಗೆ. 24 2 ರೂಪಾಯಿ ಬರೋ ಜಾಗದಲ್ಲಿ 24 ರೂಪಾಯಿ ಬರ್ತದೆ. ಎಲ್ಲ ರೀತಿ ಒಳ್ಳೆ ವಿಷಯಗಳು. ಕೆಟ್ಟದ್ದೇನಿದ್ರು ಕಮ್ಮಿ ಆಗಲಿ, ಒಳ್ಳೇದು ನಿಮ್ಗಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಓಕೆನಾ? 3, 12, 21, 30 ಈ ಸಂಖ್ಯೆಯಲ್ಲಿ ಹುಟ್ಟಿರೋರನ್ನ ಗುರುಗ್ರಹ ಅಂತ ಕರಿತೀವಿ. ಗುರುಗ್ರಹ ಅಂದರೆ ನಮಗೆ ಗೊತ್ತು. ಗುರು ಅಂದರೆ ಏನು, ಸುಮ್ಮನೆ ಕೂತಿರ್ತಾನೆ, ಮಾತೆತ್ತರೆ ಅಡ್ವೈಸ್ ಮಾಡೋದೆ, ಮಾತೆತ್ತರೆ ಬೋಧನೆ ಮಾಡೋದೆ. ಹಿಂಗಿರಿ ಮಕ್ಕಳ ಅಂತ ನಮ್ಮ ಟೀಚರ್ಗಳೆಲ್ಲ ಹೇಳ್ಕೊಟ್ಟಿಲ್ವ ನಮಗೆ? ಪ್ರೈಮರಿ ಸ್ಕೂಲಿಂದ ಹಿಡಿದು ಮಿಡ್ಲ್ ಸ್ಕೂಲ್, ಹೈಸ್ಕೂಲಿಂದ ಹಿಡಿದು. ಅದೇ ಥರ ಸ್ಪಿರಿಚುವಲ್ ಮಾಸ್ಟರ್ಸ್ ಆಗ್ಬೋದು, ಎಜುಕೇಷನಲ್ ಮಾಸ್ಟರ್ಸ್ ಆಗ್ಬೋದು, ಎಲ್ಲರೂ ಇವರೇ 3ನೇ ತಾರೀಕು ಕೊಟ್ಟರವ್ರೆ. ಸೊ ದುಡ್ಡಿಂಗೆ ಖರ್ಚು ಮಾಡಪ್ಪ, ಹಿಂಗೆಲ್ಲ ಖರ್ಚು ಮಾಡಬೇಡ, ಎಲ್ಲರಿಗೂ ಅಡ್ವೈಸ್ ಕೊಡೋದು ಆ ಥರ ಗುರುಗಳು. ಅದರಿಂದ ಆ ಥರ ಗುರುಗಳಿಗೇ ಸಂಕಷ್ಟಗಳು ಬರೋದು ಜಾಸ್ತಿ ಅಲ್ವಾ? ಊರಿಗೆ ಉಪದೇಶ ಮಾಡೋದು ಈಸಿ, ಅದನ್ನು ಪಾಟಿಸ್ಬೇಕಂದ್ರೆ ಎಷ್ಟು ಕಷ್ಟ. ಅದ್ರಲ್ಲಿ ಸ್ವಲ್ಪ ತೊಂದರೆಗೆ ಸಿಕ್ಕಾಕೊಳ್ತೀವಿ ಇನ್ನೊಬ್ರಿಗೆ ಅಡ್ವೈಸ್ ಮಾಡಿ. ಯಾಕಂದರೆ ಎಷ್ಟು ಗುರುಗಳಿಗೆ ಎಲ್ಲರೂ ಪಂಗ್ನಾಮ ಹಾಕಿಲ್ಲ, ಭಾಳ ಜನ ಹಾಕ್ತಾರೆ. ಯಾಕಂದರೆ ಒಳ್ಳೆ ಶಿಷ್ಯರು ಸಿಗೋದು ಕೂಡ ಅದೃಷ್ಟ. ಸೊ ಅದರಿಂದ ಈ ಗುರುಗ್ರಹದ ತಾರೀಕಲ್ಲಿ ಹುಟ್ಟರು ನಿಮಗೆ ಇವತ್ತು ಒಂದು ಕಾಂಬಿನೇಷನ್ ತುಂಬ ವಂಡರ್ಫುಲ್ ಕಾಂಬಿನೇಷನ್,
ತುಂಬ ಒಳ್ಳೆಯದಾಗ್ತಕ್ಕಂಥ ದಿನ. ನಿಮ್ದು ಏನೇನು ಪೆಂಡಿಂಗ್ ಕೆಲಸಗಳಿದೆಯೋ ಅದೆಲ್ಲ ಮಾಡಿ. ಆಮೇಲೆ ಹೇಳಿದ್ದೀನಿ, ಅಕ್ಷಯ ತೃತೀಯ ವಿಜಯದಶಮಿ ಮಾಡಬೇಕಾಗಿರೋ ಕೆಲಸಗಳೆಲ್ಲ ಮಾಡಿ ಹಿಂದೆ. ಅಕ್ಷಯ ತೃತೀಯ ಕೆಲಸ ಗೊತ್ತು ತಾನೆ, ಬೆಳ್ಳಿ ಬಂಗಾರ ಹಣ ಡ್ರಾ ಮಾಡ್ಕೊಂಬಂದಿಡೋದು. ನಾನು ಹೇಳ್ಬಿಟ್ಟಿದ್ದೀನಿ ವಿಡಿಯೋ ಮೊದಲಲ್ಲೇ. ಅದು ನೀವು ಅಷ್ಟೇ ನಿಮ್ಮ ಲಕ್ಕಿ ನಂಬರ್ಗಳೆಲ್ಲ ನಾನು ಹೇಳ್ಕೊಟ್ಟಿದ್ದೀನಿ. 3ನೇ ನಂಬರ್ಗೆ 1ನೇ ನಂಬರ್ ಹಣ ಡ್ರಾ ಮಾಡೋದು ತುಂಬಾ ಒಳ್ಳೆಯದು. ಮಾಡಿ ತೊಗೊಂಬಂದು ಇಡಿ. ನೀವಿವತ್ತು ಏನು ಮಾಡ್ತೀರಾ ಅಂದರೆ, ನಾರ್ತ್ ಈಸ್ಟ್ ಮನೆಯಿಂದ ಹೊರಡುವಾಗ ಈಶಾನ್ಯಕ್ಕೆ ಒಂದು ಹೆಜ್ಜೆ ನಡೆದು ಬಿಟ್ಟು ಮನೆಯಿಂದ ಈಚೆ ಹೊರಡಿ. ಏನೇ ಕೆಲಸ ಮಾಡಿದ್ರು ನಾರ್ತ್ ಈಸ್ಟ್ ನೋಡಿ ಇವತ್ತು ಮಾಡಿ, ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ಏನು ಮಾಡ್ತೀರಾ, ಒಂದು ರೆಡ್ ಕಲರ್ ಪೆನ್ ನಿಮ್ಮ ಜೊತೆ ಇಟ್ಕೊಳ್ಳಿ. ಇಂಕು ಕೂಡ ರೆಡ್ಡೇ ಇರಬೇಕು, ಅಂದರೆ ರೀಫಿಲ್ ಕೂಡ ರೆಡ್ಡೇ ಇರಬೇಕು. ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ಮ ಹೆಬ್ಬೆರಳಿನ ಕೆಳಗೆ, ಹೆಬ್ಬೆರಳಿನ ಕೆಳಗೆ ಒಂದು 46 ಅಂತ 19 ಅಂತ ಬರ್ಕೊಳ್ಳಿ. 19 ಅಂತ ಬರ್ಕೊಳ್ಳಿ. ಯಾಕಂದರೆ 3ನೇ ನಂಬರಲ್ಲಿ ಹುಟ್ಟಿದಿರಲ್ಲ, 1 + 9 ಆ ನಂಬರೇ ನಿಮ್ಗೆ ಸಕ್ಸಸ್ ಕೊಡುತ್ತೆ. 19 ಅಂತ ಬರ್ಕೊಳ್ಳಿ. 19 ಅನ್ನೋದು ತ್ರಿಲೋಕವಶ್ಯವನ್ನು ಕೊಡ್ತಕ್ಕಂಥ ಸಂಖ್ಯೆ. ಸೊ ಪರ್ಮನೆಂಟಾಗಿ ಈ ನಂಬರ್ ನಿಮ್ಮ ಕೈಯ ಮೇಲೆ ಬರೆದಿಟ್ಕೊಳ್ಳಿ, 19. ಬೆಳಗ್ಗೆ ಎದ್ದ ತಕ್ಷಣ ಕೆಂಪಲ್ಲಿ 19 ಅಂತ ಬರ್ಕೊಳ್ಳಿ. ಒಂದು ಸ್ವಲ್ಪ ಸೆಕೆಗೆ ಇದಕ್ಕೆ ಡಲ್ ಆದರೂ ಅದನ್ನು ರೀರೈಟ್ ಮಾಡ್ತಾರೆ, ಎಡಗೈ ಹೆಬ್ಬೆರಳು ಶುಕ್ರ ಪರ್ವದ ಮೇಲೆ. ಓಕೆನಾ, ಇದು ತುಂಬಾ ಸಕ್ಸಸ್ ಕೊಡುತ್ತೆ ನಿಮಗೆ. 19 ಅನ್ನೋದು ತುಂಬ ಪವರ್ಫುಲ್ ಆದಂಥ ಸಂಖ್ಯೆ. ಅದನ್ನು ಯಾವಾಗಲೂ ನೀವು ಬರೆದಿಟ್ಕೊಳ್ಳೋದು, ಅದನ್ನು ನೋಡ್ಕೊಳ್ಳೋದು, ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡೋದು ನಿಮ್ಗೆ ತುಂಬಾ ಸಕ್ಸಸ್ ಕೊಡುತ್ತೆ. ಇದನ್ನು ನೀವು ಮಾಡ್ಕೊಳ್ಳಿ. ಆಮೇಲೆ 4, 13, 22, 31 ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರನ್ನ ರಾಹು ಗ್ರಹ ಅಂತ ಕರಿತೀವಿ. ಮಾತಾ ಪಿತಾ ಗುರು ದೈವ ಅಂತ. 4ನೇ ಸ್ಥಾನ ದೈವದ ಸ್ಥಾನ. ಅದಕ್ಕೆ ಇವರಿಗೆ ನಾವು ನಾಗವನ್ನು ಹೋಲಿಸಿ ಮಾತಾಡ್ತೀವಿ. ನಾಗ ಹೇಗೋ 4 ಡೈರೆಕ್ಷನಲ್ಲೂ ಹಿಂಗೆ ಎಡೆ ಎತ್ತಿ ನಿಂತಿರ್ತದೆ, ಇಲ್ಲಿ ಮುಟ್ಟಿದ್ರೆ ಮತ್ತೆ 180 ಡಿಗ್ರಿಗೆ ಹಂಗೆ ತಿರುಗಿಬಿಡ್ತದೆ. ಆಮೇಲೆ ಈ ಕಡೆ ನಿಂತಿರ್ತದೆ, ಇಲ್ಲಿ ಮುಟ್ಟಿದ್ರೆ ಸಾಕು ಈ ಕಡೆ ತಿರುಗಿಬಿಡ್ತದೆ. ಅದರಿಂದ 4 ದಿಕ್ಕುಗಳಲ್ಲಿ ಹೋಗಿ ಕೆಲಸ ಕಾರ್ಯಗಳು ಮಾಡೋದು, ವಲಸೆ ಹೋಗಿ ಈ ಊರು ಬಿಟ್ಟು, ರಾಜ್ಯ ಬಿಟ್ಟು, ದೇಶ ಬಿಟ್ಟು ಬೇರೆ ಬೇರೆ ಊರುಗಳಿಗೆಲ್ಲ ಹೋಗಿ ಕೆಲಸ ಮಾಡ್ತಕ್ಕಂಥ ಪುಣ್ಯಾತ್ಮರಲ್ಲ ನೀವೇ. ನಾವೆಷ್ಟೋ ಸರಿ ಹೇಳ್ಬಿಟ್ಟಿದ್ದೀವಿ, ಯಾವುದೋ ಹೊರದೇಶಕ್ಕೆಲ್ಲ ನಾನು ಹೋದೆ, 4ನೇ ತಾರೀಕು ಕೊಟ್ಟರೋರು 13, 22, 31ನೇ ತಾರೀಕು ಕೊಟ್ಟರಲ್ಲ ಕೈ ಹತ್ರಪ್ಪ ಅಂತ ಒಂದು ಮೀಟಿಂಗ್ ಹೇಳಿದೆ ಅಂದರೆ, ಫಾರಿನಲ್ಲಿ ಹೋಗ್ಬಿಟ್ಟು, ಅಬ್ರಾಡಲ್ಲಿ ಹೋಗ್ಬಿಟ್ಟು ಒಂದು 50% ಜನ ಅವರೇ ಇರ್ತಾರೆ. ಅಷ್ಟು ವಲಸೆ ಹೋಗಿ ಸಾಧನೆ ಮಾಡ್ತಕ್ಕಂಥ ಯೋಗ ಇರತಕ್ಕಂಥವ್ರು ನೀವು. 4 ದಿಕ್ಕುಗಳಲ್ಲಿ ಅಂದರೆ 4 ಚತುರ್ಮುಖ ಬ್ರಹ್ಮ ಆ್ಯಕ್ಚುಲಿ. ಆಮೇಲೆ ಒಂದು ಮುಖ ಕಿತ್ತಾಕ್ದ ಅಂತ ಶಿವ ಕಿತ್ತಾಕರು ಅಂತ ಹೇಳ್ತಾರೆ. ಆಮೇಲೆ 4 ಮುಖ ಅಂದರೆ 4 ಆ್ಯಂಗಲಲ್ಲಿನೂ, ಫ್ರಂಟು ಬ್ಯಾಕು ಲೆಫ್ಟು ರೈಟು. 4 ಬ್ರೈನು ಹಂಗೆ ತಾನೇ ನಮ್ಗೆ ಹೇಳ್ತಾರೆ, ಫ್ರಂಟ್ ಬ್ರೈನ್, ಬ್ಯಾಕು, ಆಮೇಲೆ ಲೆಫ್ಟು ರೈಟು. 4 ಸೈಡ್ ಬ್ರೈನು ಉಪಯೋಗಿಸ್ತಕ್ಕಂಥ ತಲೆ ಇರೋರು ನೀವು. ಸೊ ಹಂಗಿರುವಾಗ ನಿಮಗೆ ಇವತ್ತಿನ ದಿನ ಒಂದು ಸೂರ್ಯನ ನೆರಳಿನ ಗ್ರಹನೇ ನೀವು. ಸೂರ್ಯನ ನೆರಳಿನ ಗ್ರಹನೇ ರಾಹು. ಅದರಿಂದ ತುಂಬ ಒಳ್ಳೆಯ ದಿನ, ಅದ್ಭುತವಾದಂಥ ವಿಷಯಗಳೆಲ್ಲ ನಡೆಯೋ ದಿನ. ಆಮೇಲೆ ವಿಡಿಯೋ ಮೊದಲನಲ್ಲೇ ನಾವು ಹೇಳ್ದಂಗೆ ಇವತ್ತಿನ ದಿನ ನೀವು ಎಷ್ಟಾಗುತ್ತೋ ಅಷ್ಟು ಬೆಳ್ಳಿ ಬಂಗಾರ ಆಮೇಲೆ ಹಣ ಡ್ರಾ ಮಾಡ್ಕೊಂಬಂದು ಮನೇಲಿಡಿ. ಕಮ್ಮಿಯಾಗಿಡಿ, ಯಾಕಂದರೆ ಅದನ್ನು ಖರ್ಚು ಮಾಡಬಾರ್ದು. ಯಾವುದೇ ಕಷ್ಟ ಬಂದರೂ ಕೂಡ ನಾನು ತೊಗೊಂಡೋಗಿ ಇಡೋದೋ ಮಾಡಬಾರ್ದು. ಅಷ್ಟು ತೊಗೊಂಬಂದು ಇಟ್ಕೊಂಡ್ರೆ ಒಳ್ಳೆಯದು. ನೀವಿವತ್ತು ಮನೆಯಿಂದ ಈಚೆ ಹೊರಡುವಾಗ ದಕ್ಷಿಣ ಆಗ್ನೇಯ ಅಂದರೆ ಸೌತ್ ಈಸ್ಟ್ ಕಾರ್ನರ್ಗೆ 1-2 ಹೆಜ್ಜೆ ನಡೆದ್ಬಿಟ್ಟು ಮನೆಯಿಂದ ಈಚೆ ಹೋಗಿ ಕೆಲಸ ಕಾರ್ಯಗಳನ್ನ ಮಾಡಿ, ಎಲ್ಲ ಸಕ್ಸಸ್ ಆಗುತ್ತೆ ನಿಮಗೆ. ಅದೇ ರೀತಿ ನೀವು ಬ್ಲೂ ಕಲರ್ ಪೆನ್ನೇ ಯಾವಾಗಲೂ ನಿಮ್ಮ ಜೊತೆ ಕ್ಯಾರಿ ಮಾಡಿ. ರೀಫಿಲ್ ಕೂಡ ಬ್ಲೂ ಇರಬೇಕು. ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಎಡಗೈ ಹೆಬ್ಬೆರಳು ಶುಕ್ರ ಪರ್ವದ ಮೇಲೆ ಈ ಕೈ ಹತ್ರ 42 ಅಂತ ಬರ್ಕೊಳ್ಳಿ. ನಿಮ್ಮ ನಂಬರೇ 4 ಅಲ್ವಾ, ಅದರಿಂದ 42 ಕೂಡಿದ್ರೆ 6. ತುಂಬ ಪವರ್ಫುಲ್ ಆದಂಥ ಸಂಖ್ಯೆ 42. ಆ 42 ಅನ್ನೋ ಸಂಖ್ಯೆಗಳಿಗೆ ಇನ್ನೇನಿಲ್ಲ. ಪುಸ್ತಕನ ಕನ್ನಡದಲ್ಲಿ 4 ಪುಸ್ತಕಗಳು ಗುರುಗಳೇ ರಿಲೀಸ್ ಮಾಡಿ ಇವಾಗ 3ನೇ ಎಡಿಷನ್ ಪ್ರಿಂಟ್ ಮಾಡ್ತಾ ಇದ್ದೀವಿ. 3ನೇ ಎಡಿಷನ್ ಪುಸ್ತಕ ಪ್ರಿಂಟ್ ಆಗ್ತಾ ಇದೆ. ಆಮೇಲೆ ಎಲ್ಲರೂ ಕೋರ್ಸ್ ಮೆಟೀರಿಯಲ್, ನಿಮ್ಮ ಹತ್ರ ಅಸ್ಟ್ರಾಲಜಿ, ನ್ಯೂಮರಲ್, ಸಂಖ್ಯಾವಾಸ್ತು, ಜ್ಯೋತಿರ್ವಿಜ್ಞಾನ ನಾನು ಕಲಿಯೋರಿಗೆ ಮಾತ್ರ ಕೊಡ್ತೀನಿ ಪುಸ್ತಕ, ಬುಕ್ ಮೆಟೀರಿಯಲ್ ಅಂತ ಇದ್ದೀರಾ ಗುರುಜಿ. ಇಲ್ಲ, ಎಲ್ರಿಗೂ ಕೊಡಿ, ಎಲ್ಲರೂ ತೊಗೊಂಡು ಓದಿದ್ಮೇಲೆ ನಾವು ನಿಮ್ಮ ಹತ್ರ ಬಂದು ಕಲಿತೀವಿ ಅಂತ ಭಾಳಷ್ಟು ಜನ ಶಿಷ್ಯರು ನಮ್ಮ ಫಾಲೋಯರ್ಸ್ ಕೇಳಿದ್ದಾರೆ. ಅದಕ್ಕೋಸ್ಕರ ಬುಕ್ ಮೆಟೀರಿಯಲ್ ಅಂದರೆ ಸ್ಟಡಿ ಮೆಟೀರಿಯಲ್ ಆಗಿದ್ದಂಥ ಈ ಪುಸ್ತಕಗಳನ್ನ ನಾವು ಬುಕ್ ಮೆಟೀರಿಯಲ್ ಆಗಿ ಕನ್ವರ್ಟ್ ಮಾಡಿ ನಿಮಗೆ ಕೊಡ್ತಾ ಇದ್ದೀವಿ. ಏನು ನನ್ನ ಪ್ರಕಾರ ಇನ್ ದ ಮಂತ್ ಆಫ್ ಅಕ್ಟೋಬರ್ 1st ವೀಕ್, 2nd ವೀಕ್, 3rd ವೀಕಲ್ಲಿ ರಿಲೀಸ್ ಆಗ್ಬೋದು. ಆ ಪುಸ್ತಕಗಳನ್ನ ತೊಗೊಂಡು ನೀವು ಓದಿ. ಆವಾಗ 42ನೇ ಸಂಖ್ಯೆ, 19ನೇ ಸಂಖ್ಯೆ, ಆ ಸಂಖ್ಯೆ, ಟ್ಯಾರೆಟ್ ಪಿಕ್ಚರ್ಸ್, ಅದೆಲ್ಲ ನಾವು ಕೊಟ್ಟಿದ್ದೀವಿ ಆ ಪುಸ್ತಕದಲ್ಲಿ ಡೀಟೇಲ್ಸ್ನ. ಅದು ನಿಮಗೆ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ ಅಂತ ಇಟ್ಕೊಳ್ಳಿ, ಅಷ್ಟು ಡೀಟೇಲ್ಸ್ನ ಕೊಟ್ಟಿದ್ದೀವಿ. 42 ಅಂತ ನೀವು ಬರ್ಕೊಳ್ಬೇಕು. ಓಕೆನಾ, ಬರ್ಕೊಂಡು ಅದೊಂದು 1 hour 2 hourಗೆ ಏನಾದರೂ ಸೆಕೆಗೆ ಏನಾದ್ರು ಸ್ವಲ್ಪ ಡಲ್ ಆಯಿತು ಅಂದರೆ ಮತ್ತೆ 42 ಅಂತ ರೀರೈಟ್ ಮಾಡ್ತಾಯಿರಿ. 365 ಡೇಸ್ 24/7 42 ನಿಮ್ಮ ಕೈಯಲ್ಲಿ ಇರೋವರೆಗೂ ನಿಮ್ಮನ್ನು ಯಾರು ಒಳ್ಳಾಡ್ಸೋಕ್ಕಲ್ಲ. ಅಷ್ಟೊಂದು ಪವರ್ಫುಲ್ ಆದಂಥ ಸಂಖ್ಯೆ. ಅದನ್ನು ಯಾವಾಗಲೂ ಬರ್ಕೊಳ್ಳಿ ನೀವು ಅಂತ ಹೇಳ್ತಾ 5ನೇ ಸಂಖ್ಯೆಗೆ ಹೇಗಿರುತ್ತೆ ಅಂತ ನೋಡೋಣ. 5, 14, 23 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬುಧ ಗ್ರಹ ಅಂದರೆ ನಮ್ಮಲ್ಲಿ ಇಂಗ್ಲೀಷಲ್ಲಿ ಬುಧ ಅಂದರೆ ಮರ್ಕ್ಯುರಿ ಅಂತ ಕರೀತಾರೆ. ಬುಧ ಗ್ರಹ ಅಂದ್ರೇ ಬುದ್ಧಿಗೆ ಗ್ರಹ ಅಂತ, ಅದಕ್ಕೆ ಇಂಟೆಲಿಜೆನ್ಸ್.
ಆಮೇಲೆ ಮರ್ಕ್ಯುರಿ ಈಸ್ ದ ಫಾಸ್ಟೆಸ್ಟ್, ಅದು ಅಂದರೆ ಅದು ಎಷ್ಟು ಸ್ಪೀಡ್ ಅದು ಅಂದರೆ ಪಾದರಸ. ನಮ್ಮಲ್ಲಿ ಅದಕ್ಕೆ ಹೇಳ್ತಾರಲ್ಲ, ಪಾದರಸದ ಥರ ಚುರುಕು ಅಂತ. ಅದಕ್ಕೋಸ್ಕರನೇ ಈ ಪಾದರಸನ ಎಲ್ಲ ಮೀಟ್ರ್ಗಳಲ್ಲಿ ಇಟ್ಟಿದ್ದಾರೆ. ಯಾಕೆಂದರೆ ಅಳಿಬೇಕು ಅಂತ ಇಟ್ಟಿವೆ. ದಿಢೀರಂತ ಜ್ವರ ಬಾಯೆಲ್ಲ ಮೀಟ್ರ್ ಇಟ್ಟಿದ ತಕ್ಷಣ 1 ಸೆಕೆಂಡಿಗೆ ತೋರಿಸುತ್ತದು ಏನಂತ, 90 ಡಿಗ್ರಿ ಐತೆ 100 ಡಿಗ್ರಿ ಐತೆ ಜ್ವರ ಅಂತ. ಆ ಥರ ಪಾದರಸದ ರೀತಿ ಚುರುಕಾಗಿರೋರು ನೀವು. ನಿಮ್ಮಂಥವ್ರಿಗೆ ಇವತ್ತಿನ ದಿನ ನೋಡಬೇಕು ಅಂದರೆ 5-14-23 ಅಂದರೆ ಬುಧ ಅಂದೆ. ಇವತ್ತು ಸೂರ್ಯನ ದಿನ 1 and 1 ಕಾಂಬಿನೇಷನ್, ಬುಧ ಆದಿತ್ಯ ಯೋಗ ಅಂತಾರೆ. ಏನು ಬುಧ ಆದಿತ್ಯ ಯೋಗ, ತುಂಬ ಪವರ್ಫುಲ್ ಆದಂಥ ದಿನ. ಅದರಿಂದ ಇವತ್ತಿನ ದಿನ ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ನಿಮಗೆ ಚೆನ್ನಾಗಿರುತ್ತೆ. ಬುಧ ಸೂರ್ಯನನ್ನು ಆದಿತ್ಯ ಅಂತ ಕರೀತಾರೆ. ಅದಕ್ಕೆ ಸೂರ್ಯ ಬುಧ ಜಾತಕದಲ್ಲಿದ್ದರೆ ಬುಧ ಆದಿತ್ಯ ಯೋಗ ಅಂತ ನಿಮ್ಗೆ ತುಂಬ ಒಳ್ಳೆಯದಾಗ್ತಕ್ಕಂಥ ದಿನ. ಏನೇನು ಕೆಲಸ ಕಾರ್ಯಗಳು ಪೆಂಡಿಂಗ್ ಇದ್ದರೂ ಅದೆಲ್ಲ ಇವತ್ತು ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಓಕೆನಾ. ಆಮೇಲೆ ಇವತ್ತಿನ ದಿನ ನಿಮಗೆ ತುಂಬ ಅದೃಷ್ಟವಾದಂಥ ದಿಕ್ಕು ಅಂದಾಗ ಸೌತ್ ಈಸ್ಟ್ ಕಾರ್ನರ್, ಆಗ್ನೇಯ ದಿಕ್ಕು. ನೀವು ಬುಧ ಅಂದರೆ ನಾರಾಯಣ, ಸೌತ್ ಈಸ್ಟ್ ಕಾರ್ನರ್ ಅಂದರೆ ಶುಕ್ರ ಅಂದರೆ ಲಕ್ಷ್ಮಿ, ನಾರಾಯಣ ಲಕ್ಷ್ಮೀನಾರಾಯಣ ಯೋಗ ಅದು ಕೂಡ. ಅದರಿಂದ ಇವತ್ತು ನೀವು ಸೌತ್ ಈಸ್ಟ್ ಡೈರೆಕ್ಷನ್ನೇ ಬಳಸಿ ಮನೆಯಿಂದ ಈಚೆ ಹೊರಡುವಾಗ ಸೌತ್ ಈಸ್ಟ್ಗೆ 1-2 ಹೆಜ್ಜೆ ನಡೆದು ಆಮೇಲೆ ನಿಮ್ಮ ಕೆಲಸ ಕಾರ್ಯಗಳನ್ನ ಪ್ರಾರಂಭಿಸಿ, ನಿಮಗೆ ತುಂಬ ಒಳ್ಳೆಯದಾಗತ್ತೆ. ಆಮೇಲೆ ಇವತ್ತು ನೀವು ಏನು ಮಾಡ್ತೀರಾ, ನೀವು ಅಷ್ಟೇ ಒಂದು ಗ್ರೀನ್ ಕಲರ್ ಪೆನ್ನು ನಿಮ್ಮ ಜೊತೆ ಇಟ್ಕೊಳ್ಳಿ. ಗ್ರೀನ್ ಕಲರ್ ಪೆನ್ನಲ್ಲಿ ಏನು ಮಾಡ್ತೀರಾ ಅಂದರೆ, ಒಂದು ಲೆಫ್ಟ್ ಹ್ಯಾಂಡ್ ಕೆಳಗಡೆ ನೀವು ಅಷ್ಟೇ 42ಗಿಂತ ನಿಮಗೆ 51, ಯಾಕಂದರೆ ನಿಮ್ಮ ನಂಬರೇ 5, 1 ಬಂದರೆ ಸೂರ್ಯನ ಸಂಖ್ಯೆ, 1-5 ಸೇರಿದ್ರೆ ನಿಮ್ಗೆ ತುಂಬ ಒಳ್ಳೆ ಲಕ್ಕು. ಅದರಿಂದ 51 ಅಂತ ಎಡಗೈ ಹೆಬ್ಬೆರಳು ಕೆಳಗಡೆ ಕೈ ಮೇಲೆ ಬರ್ಕೊಳ್ಳಿ, ಹಸಿರು ಕಲರಲ್ಲಿ. ಅರ್ಥ ಆಯ್ತಾ? 51 ಅಂತ ಬರ್ಕೊಳ್ಳಿ, ಪರ್ಮನೆಂಟ್ ನಂಬರ್ ಅದು. ಓಕೆ, ಅದನ್ನು ಯೂಸ್ ಮಾಡಿ 51 ಅಂತ. ನಾನಿವಾಗ ನೋಡಿ 42 ಅಂತ 4ನೇ ನಂಬರ್ವರೆಗೆ ಹೇಳಿದೆ ನೋಡಿ. ಅದರಲ್ಲೊಂದು ಎಷ್ಟು ಐಡಿಯಾ ಇದೆ ಅಂದರೆ, ನೀವು ಹುಟ್ಟಿರೋದು 4ನೇ ನಂಬರ್ ಅಲ್ವಾ, 42 4 ಬರೋ ನಂಬರ್ ಜೊತೆಗೆ ಇಟ್ಕೋ ಅಂತ. 2ನೇ ನಂಬರ್ವರೆಗೆ 24 ಇಟ್ಕೋ, ಯಾಕಂದರೆ ನೀನು ಹುಟ್ಟಿರೋದೇ 2ನೇ ನಂಬರ್ ಅಲ್ವಾ, ಅವಾಗ 2ರ ಜೊತೆ ಬೇರೆ 4 ಸೇರಿ 6 ಬರೋದು, ಬಟ್ ಆ ನಂಬರ್ ಯೂಸ್ ಮಾಡು ಅಂತ. ಸೊ ಈ ಕಾಂಬಿನೇಷನ್ಸ್ ಎಲ್ಲ ಪುಸ್ತಕದಲ್ಲಿ ಬರೆದಿದ್ದೀವಿ, ಡೀಟೇಲ್ಸ್ ಎಲ್ಲ, ಏನಾದರೂ ಪವರ್ ಸೀಕ್ರೆಟ್, ನಂಬರ್ ಸೀಕ್ರೆಟ್ಸ್ ಅಂತ. ಆಲ್ಮೋಸ್ಟ್ 2000 ಪೇಜ್ ರೀ, 4 ವಾಲ್ಯೂಮ್ ಪುಸ್ತಕ. ಕನ್ನಡದಲ್ಲಿ ಸಿಗೋದೇ ಇಲ್ಲ ಅಂದ್ಕೊಳ್ತೀನಿ. ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನ, ಸಂಖ್ಯಾಶಾಸ್ತ್ರ ವಾಸ್ತು ಜ್ಯೋತಿಷಾಸ್ತ್ರ ಮಿಕ್ಸ್ ಮಾಡಿ ಬರ್ದಿದ್ದೀವಿ. ಓಕೆ, ಪುಸ್ತಕಗಳು ಸೆಕೆಂಡ್ ವೀಕಲ್ಲಿ ಸಿಗ್ಬೋದು, ತಗೊಂಡು ಓದಿ. 51 ಅಂತ ಬರ್ಕೊಳ್ಳಿ. ಓಕೆ, ಗ್ರೀನ್ ಕಲರ್ ಪೆನ್ ಯಾವಾಗಲೂ ನೀವು ನಿಮ್ಮ ಜೊತೆ ಕ್ಯಾರಿ ಮಾಡಿ. ಗ್ರೀನ್ ಅಂದ್ರೆ ಗೋ ಗ್ರೀನ್ ಅಲ್ವಾ, ಆ ನಂಬರು ಅಳಿಸೋಗ್ದಿದ್ದಂಗೆ ನೋಡ್ಕೊಳ್ಳಿ. ಬೆಳಗ್ಗೆಯಿಂದ ಸಂಜೆವರೆಗೂ 24/7 365 ಡೇಸ್ ಕೈ ನೋಡಿದ್ರೆ 51 ಕಾಣಿಸ್ಬೇಕು ನಿಮಗೆ. ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ಆಮೇಲೆ 6ನೇ ತಾರೀಕು ಹುಟ್ಟೋರಿಗೆ 6-15-24 ಈ ಸಂಖ್ಯೆಯಲ್ಲಿ ಹುಟ್ಟೋರಿಗೆ 1 and 1 ಕಾಂಬಿನೇಷನ್ ಎಲ್ಲರಿಗೂ ಒಳ್ಳೆಯದೇ. ಆದರೆ ಈ 6ನೇ ಸಂಖ್ಯೆಯಲ್ಲಿ ಹುಟ್ಟೋರಿಗೆ ಶುಕ್ರನ ಜೊತೆ ಸೂರ್ಯ ಸೇರಿದ್ರೆ ಒಂದು ಕಂಬಸ್ಟನ್ ಅಂತ ಜ್ಯೋತಿಷದಲ್ಲಿ ಹೇಳ್ತಾರೆ. ಶುಕ್ರ ಒಂಥರ ಕೋಲ್ಡ್ ಪ್ಲಾನೆಟ್ ಅವನು. ಅದಕ್ಕೆ ಮೀನರಾಶಿಯಲ್ಲಿ ಶುಕ್ರ ಉಚ್ಚ ಅಂತಾರೆ. ಮೀನರಾಶಿ ಅನ್ನೋದು ನೀರಿನ ರಾಶಿ, ಅದು ಗುರುವಿನ ರಾಶಿ ಆದರೂ ಪರವಾಗಿಲ್ಲ ನೋಡಿ, ಅಲ್ಲಿ ಶುಕ್ರ ಉಚ್ಚವಾಗಿರ್ತಾನೆ. ಅದೇ ಶುಕ್ರನ ರಾಶಿಯಲ್ಲಿ ನೀವು ನೋಡಿ ಸೂರ್ಯ ನೀಚವಾಗಿರ್ತಾನೆ. ಶುಕ್ರ ತಣ್ಣಕ್ಕಿರೋನಲ್ವಾ, ತಣ್ಣಕ್ಕಿರೋನ ಜಾಗದಲ್ಲಿ ಬೆಂಕಿ ಉಂಡೆಗೇನು ಕೆಲಸ? ಅದಕ್ಕೋಸ್ಕರ ಸೂರ್ಯ ನೀಚ ಆಗಿಬಿಡ್ತಾನೆ ತುಲಾರಾಶಿಯಲ್ಲಿ. ಅದರಿಂದ ಈ 6ನೇ ಸಂಖ್ಯೆಯಲ್ಲಿ ಹುಟ್ಟಿದವ್ರಿಗೆ ಒಂದು ಸ್ವಲ್ಪ 1ನೇ ತಾರೀಕು ಹಂಗೆ ಅದೇ ಒಂದು ಸ್ವಲ್ಪ ಟೆಂಪ್ಟೇಷನ್ ಕೊಡುತ್ತೆ. ಬಟ್ 1 and 1 ಕಾಂಬಿನೇಷನ್ ಯಾರಿಗೂ ತೊಂದರೆ ಕೊಡಲ್ಲ. ಓಕೆ, ಸೊ ನೀವೇನೇ ಕೆಲಸ ಕಾರ್ಯಗಳಿದ್ರೂ ಮಾಡ್ಕೊಂಡು ಹೋಗ್ಬೋದು. ಆದರೆ ಈ 1 ನಿಮ್ಗೊಂದು ಸ್ವಲ್ಪ ಕೋಪ ಕೊಡ್ಬೋದು ಇವತ್ತಿನ ದಿನ. ಸ್ವಲ್ಪ ಯಾರ ಮೇಲಾದರೂ ತುಂಬ ಸಾಫ್ಟಾಗಿ 6ನೇ ತಾರೀಕು ಕೊಟ್ಟರು ನಿಮ್ಗೆ ಗೊತ್ತು, ತುಂಬ ಕೂಲ್, ಹಂಗೆ ಬೆಣ್ಣೆಲಿ ಕೂದಲು ಎಳಿತಾರಲ್ಲ ಹಂಗೆ ಮಾತಾಡೋ ಕಿಲ್ಲಾಡಿಗಳನ್ನೆಲ್ಲ ನೋಡಿದ್ದೀನಿ ನಾನು. ಹಂಗನ್ನೋದಕ್ಕಿಂತ ಪಾಪ ಬುದ್ಧಿವಂತರು ಅಂತ ಅಟ್ರಾಕ್ಟಿವ್ ಪೀಪಲ್. 64 ಕಲೆಗಳಿಗೂ ಅಧಿಪತಿ ಅಲ್ವಾ ಶುಕ್ರ, 64 ಕಲೆಗಳಿಗೂ ಅಧಿಪತಿ ಶುಕ್ರ ಅಂತೀವಿ. ಅವಾಗ 6ನೇ ತಾರೀಕು ಕೊಟ್ಟರೋರು, 15-24ನೇ ತಾರೀಕು ಕೊಟ್ಟರೋರು ಒಂದು ಕಲೆ ಕಲ್ತ್ರೆ ಸಾಕು, ಜೀವನದಲ್ಲಿ ಎಲ್ಲೋ ಬಂದುಬಿಡ್ಬೋದು. 6-15-24 ಅಂದರೆ ಏನು ಕತೆ, ಅಂಥ ಅಟ್ರಾಕ್ಟಿವ್ ಪೀಪಲ್. ಸೊ ಇವತ್ತಿನ ದಿನ ಸ್ವಲ್ಪ ಪಾಲಿಶಿಡ್ ವೇನಲ್ಲಿ ಮಾತಾಡೋಕ್ಕಾಗದೆ ಸ್ವಲ್ಪ ಏನಾದರೂ ಇರಿಸುಮುರುಸುಗಳಾಗ್ಬೋದು ಅಷ್ಟೇ. ಬಟ್ ಎಲ್ಲ ಕೆಲಸ ಕಾರ್ಯಗಳನ್ನ ನೀವು ಪ್ರಾರಂಭಿಸಿ. ನಾನು ಹೇಳಿದ್ನಲ್ಲ, ಅಕ್ಷಯ ತೃತೀಯ ದಿನ ಏನೇನು ತರಬೇಕು ಅಂತಿದ್ದೀರೋ ಬೆಳ್ಳಿ ಬಂಗಾರ ಸ್ವಲ್ಪ ದುಡ್ಡು ಡ್ರಾ ಮಾಡ್ಕೊಂಬಂದು ಮನೇಲಿಡಿ, ನಿಮಗೆಲ್ಲ ಒಳ್ಳೆಯದಾಗುತ್ತೆ. ನೀವೇನು ಮಾಡ್ತೀರಿ ಗೊತ್ತಾ, ಇವತ್ತು ಒಂದು ನೀಲಿ ಬಣ್ಣದ ಇದನ್ನು ಬಳಸಿ ನೀವು. ಯಾಕೆಂದರೆ ನೀಲಿ ಬಣ್ಣದ ಪೆನ್ನು ನಿಮಗೆ ತುಂಬಾ ಸಕ್ಸಸ್ ಕೊಡುತ್ತೆ. ಶುಕ್ರನ ಮನೆಯಲ್ಲಿ ಶನಿಗ್ರಹ ಉಚ್ಚವಾಗಿರ್ತಾನೆ ಅಂತ. ನನ್ನನ್ನೆಲ್ಲರೂ ಸಂಖ್ಯಾಶಾಸ್ತ್ರ ಅಂತ ಹೇಳ್ತಾರೆ. ನಾನು ಮಾತಾಡೋದು ನೋಡ್ಬಿಟ್ಟು, ಗುರೂಜಿ ನೀವು ಸಂಖ್ಯಾಶಾಸ್ತ್ರ ಹೇಳ್ತೀರಾ, ನ್ಯೂಮರಾಲಜಿ ಹಂಗೇ ಅಸ್ಟ್ರಾಲಜಿ ಜೊತೆ ಕ್ಲಬ್ ಮಾಡಿ ಆರ್ಟಿಕ್ಯುಲೇಟ್ ಮಾಡಿಬಿಡ್ತೀರಾ ಅಂತ. 30 ವರ್ಷದಿಂದ ಒಂದೇ ಕೆಲಸ, ಮತ್ತು ಎಷ್ಟು ಎಕ್ಸ್ಪೀರಿಯೆನ್ಸ್ ಇರ್ತದೆ ನೋಡಿ. ಮುಖ ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಇವ್ರು ಹಣೆ ಬರ ಇಷ್ಟೇ ಅಂತ ಅಲ್ವಾ. ನೀವು ಮಾಡಿದ್ರು ಅಷ್ಟೇ, 30 ವರ್ಷ ಎಕ್ಸ್ಪೀರಿಯೆನ್ಸ್ ಬಂತು ಅಂದರೆ ಮುಖ ನೋಡಿದ ತಕ್ಷಣವೇ ಈ ನಂಬರ್ ಇರ್ತಾನೆ ಇವನು, ಈ ನಂಬರ್ ಇವ್ನಿಗೆ ಆಗಿ ಬರ್ತದೆ, ಈ ವರ್ಷ ಚೆನ್ನಾಗಿರುತ್ತೆ, ಈ ವರ್ಷ ಚೆನ್ನಾಗಿರಲ್ಲ ಅಂತ.
ಆ ಥರ 1995ರಲ್ಲಿ ಪ್ರಾರಂಭಿಸಿದೆ. ನಿಮ್ಮಗಳೆಲ್ಲ ಪ್ರೀತಿ ವಿಶ್ವಾಸ ಇವತ್ತಿಗೆ ಇನ್ನು ಬರೋ ವರ್ಷಕ್ಕೆ 30 ವರ್ಷ ಕಂಪ್ಲೀಟ್ ಆಗುತ್ತೆ. ಮೂರನೇ ಎಡಿಷನ್ ಕನ್ನಡದಲ್ಲಿ ಪ್ರಿಂಟ್ ಮಾಡ್ತಾಯಿದ್ದೀನಿ. ತೆಲುಗಿನಲ್ಲಿ 2ನೇ ಎಡಿಷನ್ ಪ್ರಿಂಟ್ ಮಾಡಬೇಕು. ಇನ್ನು ಹಿಂದಿನಲ್ಲಿ ಟ್ರಾನ್ಸ್ಲೇಟ್ ಆಗ್ತಾಯಿದೆ ಪುಸ್ತಕ. ಸೊ ನೀವೇನು ಮಾಡ್ತೀರಿ ಗೊತ್ತಾ, ಒಂದು ನೀಲಿ ಕಲರ್ ಪೆನ್ನ ಇಟ್ಕೊಳ್ಳಿ. ನೀಲಿ ಅನ್ನೋದು ಶುಕ್ರನ ಮನೆಯಲ್ಲಿ ಶನಿ ಉಚ್ಚ ಅನ್ನೋದ್ರಿಂದ ಶನಿಯ ಬಣ್ಣ ಅದು ನೀಲಿ ಬಣ್ಣ. ಆ ಶನಿಗೂ ಹೋಲುತ್ತೆ, ಅದು ಚಂದ್ರನಿಗೂ ಹೋಲುತ್ತೆ, ರಾಹುಗೂ ಹೋಲುತ್ತೆ ಒಂದು ಸ್ವಲ್ಪ. ಸೊ ಎಡಗೈ ಹೆಬ್ಬೆರಳು ಕೆಳಗಡೆ 69 ಅಂತ ಬರ್ಕೊಳ್ಳಿ, 69 ಅಂತ ಬರ್ಕೊಳ್ಳಿ. ತುಂಬ ಪವರ್ಫುಲ್ ನಂಬರ್ ಅದು. ಒಂದು ಬೆಳಗ್ಗೆ ಬರೆದ್ಬಿಟ್ರೆ ಅಂದರೆ ಅದು ಅಳಿಸೋದಿದ್ದಂಗೆ ನೋಡ್ಕೊಳ್ಳಿ, ಫಸ್ಟ್ ಕ್ಲಾಸಾಗಿ ರೀರೈಟ್ ಮಾಡ್ತಾಯಿರಿ ಆ ನಂಬರ್ನ, ಓಕೆನಾ? ಒಳ್ಳೆಯದಾಗುತ್ತೆ. ಇವತ್ತು ನೀವು ನಾರ್ತ್ ಡೈರೆಕ್ಷನ್ನ ಲಕ್ಕಿ ಡೈರೆಕ್ಷನಾಗಿ ಬಳಸಿ. ಉತ್ತರ ದಿಕ್ಕಿಗೆ ಒಂದು 2 ಹೆಜ್ಜೆ ನಡೆದ್ಬಿಟ್ಟು ಆಮೇಲೆ ಮನೆಯಿಂದ ಕೆಲಸಕ್ಕೆ ಹೋಗಿ ಯಾವ್ದಾದ್ರು ಕೆಲಸ ಕಾರ್ಯಗಳು ಮಾಡಿ ಒಳ್ಳೆಯದಾಗುತ್ತೆ. ಇನ್ನು 7, 16, 25 7, 16, 25 ತುಂಬ ಪವರ್ಫುಲ್ ಆದಂಥ ಸಂಖ್ಯೆ. ಕೇತುಗ್ರಹ ಅಂತ ಹೇಳಿದ್ರೇ ಮೈ ಒಬ್ಬರದು ತಲೆ ಇನ್ನೊಬ್ಬರದು ಅಂದರೆ ಹೆಂಗಿರ್ತದೆ ನಿಮಗೆ ಅಲ್ವಾ? ನನ್ನ ಮೈಗೆ ನನ್ನ ತಲೆ ಇದ್ರೇ ನನ್ನ ಹಿಡಿಯೋಕ್ಕಾಗಲ್ಲ. ನನ್ನದು ಮನುಷ್ಯನ ಮೈ ಪ್ರಾಣಿಯ ತಲೆ ಅಂದರೆ ಹೆಂಗೆ? ಅದಕ್ಕೆ ಕೇತುಗ್ರಹಕ್ಕೆ ಗಣಪತಿನ ಉದಾಹರಣೆ ಕೊಡ್ತೀವಿ, ಅವರೇ ಅಧಿದೇವತೆ ಅಂತ ಕೊಡ್ತೀವಿ. ಆನೆ ತಲೆ, ಮನುಷ್ಯನ ಮೈ ಹೆಂಗಿರ್ಬೋದು ಯೋಚನೆ ಮಾಡಿ ನೋಡಿ. ಆನೆಗಿರ್ತಕ್ಕಂಥ ಜ್ಞಾಪಕ ಶಕ್ತಿ ಅದು ಇದು ಅದ್ರ ಬಗ್ಗೆ ಎಲ್ಲ ಬಹಳ ಇದೆ ಇಟ್ಕೊಳ್ಳಿ. ಆ ಥರ ಎಲಿಫೆಂಟ್ ಹೆಡೆಡ್ ಮ್ಯಾನ್ ವಿಮೆನ್ ಅಂದರೆ ಹೆಂಗಿರುತ್ತೆ ಆ ಥರ. ತುಂಬ ಬುದ್ಧಿವಂತರು, ಸೈಕಲಾಜಿಕಲಿ ಮೆಂಟಲಿ ಇನ್ನೋವೇಟಿವ್ ಐಡಿಯಾಸ್ನಲ್ಲಿ ಇವ್ರನ್ನೆಲ್ಲ ಮೀರ್ಸೋಕ್ಕೆ ಸಾಧ್ಯ ಇಲ್ಲ. ಈ ಪ್ರಪಂಚದಲ್ಲಿ ಔಟ್ ಆಫ್ ದ ಬಾಕ್ಸ್ ಯಾರಾದರೂ ಆಲೋಚನೆ ಮಾಡೋಕ್ಕಾಗತ್ತೆ ಅಂದರೆ ಇವ್ರನ್ನ ಬಿಟ್ಟರೆ ಇವ್ರಿಗೆ ಸರಿಸಾಟಿ ಇವರೇ. ಅದರಿಂದ ಇವತ್ತು 7ನೇ ತಾರೀಕು ಕೊಟ್ಟರವ್ರಿಗೆ 1ನೇ ತಾರೀಕು ಅದು 1 and 1 ಕಾಂಬಿನೇಷನ್ ಅನ್ನೋದ್ರಿಂದ ಎಲ್ಲರಿಗೂ ಒಳ್ಳೆಯದೇ. ಬಟ್ ಈ 1 and 1 ಏನು ಮಾಡುತ್ತೆ ಅಂದರೆ ಸೂರ್ಯನ ಸಂಖ್ಯೆ, ಅದರ ಅಧಿದೇವತೆ ಬಂದು ಶಿವ ಆಮೇಲೆ ಗಣಪತಿ ಅಪ್ಪ ಮಗ ಅಂದ್ರೂ ಶಿವನ ತಲೆ ತಗ್ಸಂಗೆ ಮಾಡ್ಬಿಟ್ನಲ್ಲ, ಈ ಅವನ ಕೋಪ ಮಾಡ್ಕೊಂಡು ತಲೆ ಕತ್ತರಿಸಿ ನನಗೆ ಪ್ರಾಣ ಕೊಟ್ಟಿಲ್ಲ ಅಂದರೆ ಬಿಡಲ್ಲ ನಮ್ಮಮ್ಮ ಅಂತ ಅಂದ್ಕೊಂಡು ಆಮೇಲೆ ಆನೆ ತಲೆ ತೊಗೊಂಬಂದು ಕೊಟ್ಟು ಪ್ರಾಣ ಕೊಡಿಸ್ಬೇಕಾದ ಪರಿಸ್ಥಿತಿ ಬಂದುಬಿಡ್ತಲ್ಲ. ಅದರಿಂದ 7ಕ್ಕೂ 1ಕ್ಕೂ ಟಗ್ ಆಫ್ ವಾರ್ ಮ್ಯಾರೇಜ್ ಮಾಡ್ಕೊಂಡ್ರೆ ಉಂಟು. ಗಂಡ ಹೆಂಡ್ತಿ 7ನೇ ನಂಬರಲ್ಲಿ 1ನೇ ನಂಬರಲ್ಲಿ ಇದ್ದರೆ ಆಗಲ್ಲ ಮ್ಯಾಚು. ಅದೇ 1ನೇ ತಾರೀಕು 1 and 1 ಕಾಂಬಿನೇಷನ್ ಕೆಲಸ ಕಾರ್ಯಗಳು ನೋ ಪ್ರಾಬ್ಲಮ್. ಆದರೂ ಕೂಡ ಇವತ್ತು ಸ್ವಲ್ಪ ಇರಿಸುಮುರುಸಾಗುತ್ತೆ, ಟೆನ್ಷನ್ಸ್ ಬರುತ್ತೆ, ಸ್ವಲ್ಪ ಕೋಪ ಬಂದುಬಿಟ್ಟು ಯಾರಿಗಾರು ಏನಾದ್ರು ಮಾತಾಡೋದು ಅದು ಇದು ಸಣ್ಣ ಜಗಳ. ಸುಮ್ಮನೆ ವೆಹಿಕಲಲ್ಲಿ ಹೋಗುವಾಗ ಏನೋ ಒಂದು ಸ್ವಲ್ಪ ಟಚ್ ಆಯ್ತು ಅಂದರೆ ಏನು ಮನೇಲಿ ಹೇಳ್ಬಿಟ್ಟು ಬಂದ ಅಂತ ಅವ್ನು ಕೇಳಿದೆ. ನನ್ನ ಮನೇಲಿ ನಾನು ಹೇಳ್ಬಿಟ್ಟು ಬಂದೆ, ನಿಮ್ಮ ಮನೇಲಿ ನೀನು ಹೇಳ್ಬಿಟ್ಟು ಬಂದ? ಇಲ್ಲ ನಿಮ್ಮ ಮನೇಲಿ ಹೇಳ್ಬಿಟ್ಟು ಬರಬೇಕು ಅಂತಿದ್ದೆ, ನಿಮ್ಮ ಮನೆ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂತೆಲ್ಲ ನಿಂತ್ಕೊಂಡ್ಬಿಡ್ತೀರ ಆರ್ಗ್ಯುಮೆಂಟ್ಸ್ಗೆ. ಅದು ಬರ್ಬೋದು. ಅದು ಬಿಟ್ಟರೆ ಇವತ್ತಿನ ದಿನ ನಿಮಗೆ ಲಕ್ಕಿ ಡೈರೆಕ್ಷನ್ ಬಂದು ನೀವು ಅಷ್ಟೇ ನಂಬರ್ 6 ಬಳಸಿ. 6 ಅಂದರೆ ಸೌತ್ ಈಸ್ಟ್ ಕಾರ್ನರ್, ಶುಕ್ರನ ಡೈರೆಕ್ಷನ್. ಸೌತ್ ಈಸ್ಟ್ ಕಾರ್ನರ್ ಅಂದರೆ ದಕ್ಷಿಣ ಆಗ್ನೇಯಕ್ಕೆ 1-2 ಹೆಜ್ಜೆ ನಡೆದು ಮನೆಯಿಂದ ಈಚೆ ಹೋಗೋದು, ಕೆಲಸ ಕಾರ್ಯಗಳನ್ನ ಪ್ರಾರಂಭಿಸಿ ನಿಮ್ಗೆ ಒಳ್ಳೆಯದಾಗುತ್ತೆ. ಅದು ಬಿಟ್ಟು ಇವತ್ತು ನೀವು ಅಷ್ಟೇ ನೀಲಿ ಬಣ್ಣದ ಪೆನ್ನನ್ನು ಬಳಸಿ. ನೀಲಿ ಬಣ್ಣದ ಪೆನ್ ಯಾವಾಗಲೂ ನಿಮ್ಮ ಜೊತೆ ಇಟ್ಕೊಳ್ಳಿ. ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಅಷ್ಟೇ 24 ಅಂತ ಬರ್ಕೊಳ್ಳಿ. ಯಾಕಂದರೆ 7ನೇ ನಂಬರ್ಗೆ 2ನೇ ನಂಬರೇ ತುಂಬ ಲಕ್ಕಿ. ಅದರಿಂದ 2 ಲಕ್ಕಿನೇ, 4 ಲಕ್ಕಿನೇ. ಯಾಕಂದರೆ 4 ರಾಹು ತಲೆ, ಓಕೆ, ನೀವು ಬಾಲ ಕೇತು, 2 ಅನ್ನೋದು ಚಂದ್ರನ ನೆರಳಿನ ಗ್ರಹನೇ ನೀವು. ಅದನ್ನು ನೀವು ಅಷ್ಟು 24 ಬರ್ಕೊಳ್ಳೋದು. ಬೆಳಗ್ಗೆ ಎದ್ದ ತಕ್ಷಣ ಬ್ಲೂ ಕಲರ್ ಪೆನ್ನಲ್ಲಿ ಬರ್ಕೊಳ್ಳಿ. ಅದನ್ನು ಅಳಿಸೋಗ್ದಿದ್ದಂಗೆ ನೋಡ್ಕೊಳ್ಳಿ. ಏನೇ ಸೆಕೆ ಪಕ್ಕೆ ಬಂದರೂ ಕೂಡ ಅದನ್ನು ಹಂಗೆ ಬರಿತಾ ಇರಿ. 365 ಡೇಸು 24/7. ಇವತ್ತಿಂದ 24 ನಿಮ್ಮ ಹೆಬ್ಬೆರಳಿನ ಕೈ ಮೇಲೆ ಇರಲಿ. ನೋಡಿ ನಿಮ್ಮ ಅದೃಷ್ಟ ಹೆಂಗಿರುತ್ತೆ ಅಂತ. ಒಳ್ಳೆಯದಾಗಲಿ. 8, 17, 26 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಶನಿಗ್ರಹದ ಬಗ್ಗೆ ನಿಮ್ಗೆ ಗೊತ್ತು. ಸೂರ್ಯನ ಮಗ, ಓಕೆ, ಎಲ್ಲ ಕ್ಯಾಲ್ಕುಲೇಟಿವ್, ಹಾರ್ಡ್ ವರ್ಕಿಂಗ್, ಓಕೆ, ಏನು ಕೆಲಸ ಮಾಡಿದ್ರು ಕರ್ಮಕ್ಕೆ ಅಧಿಪತಿ ಅವನು. ಅದರಿಂದ ತುಂಬ ಹಾರ್ಡ್ ವರ್ಕರ್ಸು, ತುಂಬ ಕಷ್ಟಪಟ್ಟು ಮೇಲೆ ಬರ್ತಕ್ಕಂಥದ್ದು ಉಂಟು. ಓಕೆ, ಅದೇ ರೀತಿ ಹೆಸರು ಗಳಿಸ್ತಕ್ಕಂಥದ್ದು, ಪ್ರಸಿದ್ಧಿ ಆಗ್ತಕ್ಕಂಥದ್ದೆಲ್ಲ ನೀವುಗಳೇ. ನಿಮ್ಮ ತಾರೀಕಿಗೆ ಇವತ್ತು 1 ಕಾಂಬಿನೇಷನಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಎಲ್ಲರೂ ಮಾಡ್ಬೋದು. ಬಟ್ ಸೂರ್ಯನಿಗೂ ಶನಿಗೂ ಆಪೋಸಿಟ್ ಪ್ಲಾನೆಟ್ಗೆ ಗೊತ್ತು ತಾನೆ ನಮಗೆ. ಆದ್ದರಿಂದ ಇವತ್ತಿಂದ ನೀವು ಅಷ್ಟು ಸ್ವಲ್ಪ ಶಾರ್ಟ್ ಟೆಂಪರ್ ಆಗ್ಬೋದು, ಸ್ವಲ್ಪ ಮುಂಗೋಪಕ್ಕೆ ಕೋಪಕ್ಕೆ ಕೈ ಕೊಟ್ಬಿಟ್ಟು ಸ್ಲಿಪ್ ಆಫ್ ಟಂಗ್ ಏನೋ ಹೇಳಿ ಇರಿಸ್ಮುರ್ಸ್ಗೊಳಗಾಗ್ಬೋದು. ಅದರಿಂದ ಅದೆಲ್ಲ ಒಂದು ಸ್ವಲ್ಪ ಸಮಾಧಾನವಾಗಿ ನೋಡ್ಕೊಳ್ಳಿ. ಅದು ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ. ನಿಮಗೂ ಅಷ್ಟೇ ಲಕ್ಕಿ ಡೈರೆಕ್ಷನ್ ಬಂದು ಸೌತ್ ಈಸ್ಟ್, ಶುಕ್ರನ ದಿಕ್ಕು ಅಂತ ಹೇಳ್ತೀವಿ. ಅದರಿಂದ ನೀವು ಮನೆಯಿಂದ ಈಚೆ ಹೊರಡುವಾಗ ಶುಕ್ರನ ದಿಕ್ಕಿಗೆ 1-2 ಹೆಜ್ಜೆ ನಡೆದು ಆಮೇಲೆ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡಿ ನಿಮಗೆಲ್ಲ ರೀತಿಯೂ ಒಳ್ಳೆಯದಾಗುತ್ತೆ. ಏನೇನು ಪೆಂಡಿಂಗ್ ಇತ್ತೋ ಕೆಲಸ ಕಾರ್ಯಗಳನ್ನೆಲ್ಲ ಪ್ರಾರಂಭಿಸಿ ಧಾರಾಳವಾಗಿ ಬೆಳ್ಳಿ ಬಂಗಾರ ಸ್ವಲ್ಪ ದುಡ್ಡು ಡ್ರಾ ಮಾಡ್ಕೊಂಬಂದಿಡ್ಬೋದು. ನಾನು ಹೇಳಿದ್ನಲ್ಲ 1 and 1 ಕಾಂಬಿನೇಷನ್ ಎಲ್ಲರಿಗೂ ಅಕ್ಷಯ ತೃತೀಯ ಥರದ್ದೇ ದಿನ. ಸುಮ್ಮನೆ ಕೆಲವರು ಹೇಳ್ಕೊಂಡು ಹೋಗ್ತಾರೆ, ಎಕ್ಸ್ಪೀರಿಯನ್ಸ್ ಬೇಕಲ್ಲ, ಸುಮ್ಮನೆ ಹಂಗೆ ಹೇಳ್ತಾರೆ. ಅದರಿಂದ 1 and 1 ಕಾಂಬಿನೇಷನ್ ನಾನು ಅದಕ್ಕೆ ಉದಾಹರಣೆ ನನಗೆ ಮೊದಲೇ ಗೊತ್ತುತ್ತಾನೆ. ಪ್ರಾರಂಭಿಸ್ತೆ ಅಂದರೆ ಮಾತಾಡೋದೇ ಉದ್ಯೋಗ ಆಗಿರೋದ್ರಿಂದ ಆ ಉದಾಹರಣೆಗಳೆಲ್ಲ ತಲೆ ಒಳಗಡೆ ಇಟ್ಕೊಂಡಿದ್ದೀನಿ. ನಾನು ಓದಿದ್ದ ಸ್ಕೂಲು ಶ್ರೀ ಜಯಭಾರತಿ ಕೋಆಪ್ರೇಟಿವ್ ಹೈಸ್ಕೂಲ್ ಅಂತ. ಓಕೆ,
ಎಂತೆಂಥ ಘಟಾನುಘಟಿಗಳು ಹೊಡೆದಿರೋ 100 ವರ್ಷದ ಸ್ಕೂಲ್ ಅದು. 100 ವರ್ಷದ ಮೇಲೆ ಇದೆ. ಸ್ಕೂಲ್ ಪ್ರಾರಂಭಿಸಿರೋದು 1 and 1 ಏನು ಹೇಳ್ತೀರಿ ನೀವು? 1 and 1 ಪ್ರಾರಂಭಿಸಿರೋ ಸ್ಕೂಲು ನಮ್ಮ ಅತ್ತಿಬೆಲೆರೋ ಶ್ರೀ ಜಯಭಾರತಿ ಕೋಆಪರೇಟಿವ್ ಹೈಸ್ಕೂಲ್. ಎಂತೆಂಥ ಡಾಕ್ಟರ್ಸು ಇಂಜಿನಿಯರ್ಸ್ ಓದಿದ್ದಾರೆ ಅಂದರೆ ಅದಕ್ಕೆ ಆ ಸ್ಕೂಲಿಗೆ ಭೇಟಿ ಕೊಟ್ಟಿರೋರ್ನೆಲ್ಲ ನೀವು ನೋಡಿಬಿಟ್ರೆ ಸಾಕು, ಅಂಥ ಮಹಾನುಭಾವರೆಲ್ಲ ಭೇಟಿ ಕೊಟ್ಟಿದ್ದಾರೆ. ನಮ್ಮ ಪುಣ್ಯ ಆ ಸ್ಕೂಲಲ್ಲಿ ನಾವು ಓದಿರೋದು. ಅದನ್ನು ನಾನು ಬಿಟ್ಟಿಲ್ಲ ಕಡೆಗೆ. ಪುಣ್ಯಕ್ಕೆ ನಾನು ಓದಿರೋ ಸ್ಕೂಲಲ್ಲಿ ನನ್ನ 4 ಪುಸ್ತಕನ ತೊಗೊಂಡೋಗಿ ಇಟ್ಕೊಂಡಿದ್ದಾರೆ ಲೈಬ್ರರಿಲಿ. ಪರವಾಗಿಲ್ಲ ಕಣಯ್ಯ, ನಮ್ಮ ಸ್ಕೂಲಲ್ಲಿ ಹುಟ್ಟಿ ಬೆಳೆದು ಓದಿ ನೀನು ಓಕೆ ಇಷ್ಟು 4 ಪುಸ್ತಕ ಬರೆದಿದ್ದ ಸಂಖ್ಯಾವರ್ಷದಲ್ಲಿ ಜ್ಯೋತಿರ್ವಿಜ್ಞಾನ ಅಂತ ನಾನು ಪುಸ್ತಕ ಅವರೇ ಕೇಳಿ ನನಗೊಂದು ಸನ್ಮಾನ ಮಾಡಿ ನಮ್ಮ ಸ್ಕೂಲಲ್ಲಿ ಅತ್ತಿಬೆಲೆ ಶ್ರೀ ಜಯಭಾರತಿ ಕೋಆಪರೇಟಿವ್ ಹೈಸ್ಕೂಲಲ್ಲಿ ಪುಸ್ತಕನ ತೊಗೊಂಡೋಗಿದ್ದೆ. ನನ್ನ 4 ಪುಸ್ತಕ ಅವೈಲಬಲ್ ನಾನು ಓದಿದ್ದ ಹೈಸ್ಕೂಲಲ್ಲಿ ಲೈಬ್ರರಿಲಿ ನಾನು ಬರೆದಂಥ ಪುಸ್ತಕ ಇದೆ. ಅದನ್ನು ಅನಲೈಸ್ ಮಾಡಿಬಿಟ್ಟೆ ನಾನು, ಏನಕ್ಕಪ್ಪ ನಮ್ಮ ಸ್ಕೂಲ್ ಇಷ್ಟೊಂದು ಫೇಮಸ್ಸು ಅಂತ. 1 and 1 ಓಪನ್ ಆಗಿರೋದ್ರಿ ಸ್ಕೂಲು, ಶಿಲಾನ್ಯಾಸ ಆಗಿರೋದು. 8 ಓಪನ್ ಆಗಿರೋ ಸ್ಕೂಲು, ಕಾಲೇಜು, ಹಾಸ್ಪಿಟ್ಲ್ಗಳದ್ದು ಉದಾಹರಣೆ ಕೊಡ್ತೀನಿ ಇನ್ ಫ್ಯೂಚರು. ಬೆಂಗಳೂರಲ್ಲೆಲ್ಲ ಇದೆ ಆ ಹಾಸ್ಪಿಟ್ಲ, ನರಕ ದರ್ಶನ ತೋರಿಸ್ತೀನಿ ನಿಮ್ಗೆ. ಆಮೇಲೆ 8 ಮಾಡಿದ್ರೆ ಏನಾಗುತ್ತೆ, 1 ಮಾಡಿದ್ರೆ ಏನಾಗುತ್ತೆ. 1 ಅಷ್ಟು ಪಾಸಿಟಿವ್. ನೀವೇನು ಮಾಡ್ತೀರಿ ಗೊತ್ತಾ? ನಿಮಗೂ ಅಷ್ಟೇ ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥ ಸಂಖ್ಯೆ 6 ಅನ್ನೋದ್ರಿಂದ ನೀವು ನಿಮ್ಮ ಎಡಗೈ ನೀವು ನೀಲಿ ಬಣ್ಣದ ಪೆನ್ನೆ ಯಾವಾಗಲೂ ಕ್ಯಾರಿ ಮಾಡಿ ಜೊತೆಲಿ ಇಟ್ಕೊಳ್ಳಿ. ನೀವು ಅಷ್ಟೇ 51 ಬರ್ಕೋಬೋದು. ಅದರಲ್ಲಿ 5 ಅನ್ನೋದು ನಿಮ್ಗೆ ತುಂಬ ಚೆನ್ನಾಗಿ ಆಗ್ಬರೋದ್ರಿಂದ 51 ನಿಮಗೆ ತುಂಬಾ ಸಕ್ಸಸ್ ಕೊಡುತ್ತೆ. ಓಕೆ, ನೀವು 2 and 4 ಬರ್ಕೊಳ್ಳೋದ್ರ ಬದಲು 4 and 2 ಬರ್ಕೊಳ್ಳೋದ್ರ ಬದಲು 5 and 1 ಬರ್ಕೊಳ್ಳಿ. ಇದು ಕಾಮನಾಗಿ ನಾನು ನಿಮ್ಗೆ ಹೇಳ್ತಿರ್ತಕ್ಕಂಥ ಒಂದು ಲಕ್ಕಿ ಟಿಪ್. ಇಂಡಿವಿಜುವಲ್ ಆಗಿ ಬಂದಾಗ ನಾನು ಬೇರೆ ಕೂಡ ಹೇಳಿರ್ತೀನಿ. ಸೊ 8, 17, 26ನೇ ತಾರೀಕು ಕೊಟ್ಟವರು ನೀಲಿ ಬಣ್ಣದ ಪೆನ್ನನ್ನು ಯಾವಾಗಲೂ ನಿಮ್ಮ ಜೊತೆ ಇಟ್ಕೊಳ್ಳಿ. 51 ಅಂತ ಇಲ್ಲಿ ಬರ್ಕೊಳ್ಳಿ, ಲೆಫ್ಟ್ ಹ್ಯಾಂಡ್ ತಮ್ಮ ಕೆಳಗಡೆ. ತುಂಬ ಒಳ್ಳೆಯದಾಗುತ್ತೆ. ಓಕೆನಾ? 9, 18, 27 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಮಂಗಳ ಗ್ರಹ. ಮಂಗಳ ಗ್ರಹ ಅಂದರೆ ವೀರ, ಯೋಧ, ಸೇನಾಧಿಪತಿ. ಸೊ ಸೋಲ್ಜರ್ ಥರ ಓಕೆ, ಹೋರಾಟದ ಮನೋಭಾವ ಇರ್ತಕ್ಕಂಥವ್ರು, ಯಾವುದಕ್ಕೂ ಎದೆಗುಂದಲ್ಲ. ಫಿಸಿಕಲ್ ಫಿಟ್ನೆಸ್ ಹಂಗೆ ಇಟ್ಕೊಂಡಿರ್ತೀರಾ, ಅಷ್ಟು ಇರ್ತೀರ. ಬಟ್ ಏನಾಗುತ್ತೆ ನಿಮಗೆ, ಬ್ರೇವ್ ಪೀಪಲ್, ಬೋಲ್ಡ್ ಪೀಪಲ್ಗೆ ಒಂದು ಬಲಹೀನತೆಯೇ ಕೋಪ ಎಲ್ಲಿರುತ್ತಲ್ಲ ಪ್ರೀತಿ ಇರುತ್ತೆ ಅಂತಾರೆ. ಬಟ್ ಆ ಕೋಪದವರ ಹತ್ರ ಇರತಕ್ಕಂಥ ಪ್ರೀತಿನ ಅನುಭವಿಸೋದಕ್ಕೆ ಕೊಟ್ಟಿಟ್ಟಿರಬೇಕು ಬೇರೆಯವರು. ಏನು ಮಾಡ್ತೀರಾ? ಆ ಕೋಪನೇ ದೊಡ್ಡದಾಗಿ ತಗೊಂಡು ನಮ್ಮನ್ನೇನೇನೋ ಮಾಡಿಬಿಡ್ತಾರೆ ಅಂತ ಇಟ್ಕೊಳ್ಳಿ. ಅದರಿಂದ ಅದೊಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ನಿಮಗೂ ಅಷ್ಟೇ ಮಂಗಳ ಗ್ರಹ ಅಂದೆ, ಇವತ್ತು ಮಂಗಳವಾರ ಬೇರೆ. ಒಂದು ಕಾಂಬಿನೇಷನ್, 1 and 1 ಕಾಂಬಿನೇಷನ್, ಸೂಪರ್ ದಿನ. ಓಕೆ, ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ, ಬೆಳ್ಳಿ ಬಂಗಾರ ಸ್ವಲ್ಪ ದುಡ್ಡು ಡ್ರಾ ಮಾಡ್ಕೊಂಬಂದಿಡಿ. ನೀವು ಇವತ್ತು ಉಪಯೋಗಿಸ್ಬೇಕಾಗಿರೋ ಡೈರೆಕ್ಷನ್ ಬಂದು ಶುಕ್ರನೇ. ಯಾಕಂದರೆ ಮೆನ್ ಮಾರ್ಸ್ ವಿಮೆನ್ ವೀನಸ್ ಅಂತಾರೆ. ಮೆನ್ ಮಾರ್ಸ್ ವಿಮೆನ್ ವೀನಸ್. ಓಕೆ, ಸೊ 6ನ ಉಲ್ಟಾ ಮಾಡಿದ್ರೆ 9, 9ನ ಉಲ್ಟಾ ಮಾಡಿದ್ರೆ 6. ಸೊ ವಂಡರ್ಫುಲ್ ಆದಂಥ ನಂಬರ್ ಇವತ್ತು ಕಾಂಬಿನೇಷನ್. ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಸೊ ನೀವು ಇವತ್ತೇನು ಮಾಡ್ತೀರಾ ಅಂದರೆ ಸೌತ್ ಈಸ್ಟ್ ಡೈರೆಕ್ಷನ್ಗೆ 1-2 ಹೆಜ್ಜೆ ನಡೆದು ಆಮೇಲೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಪ್ರಾರಂಭಿಸಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ನೀವು ಅಷ್ಟೇ ರೆಡ್ ಕಲರ್ ಪೆನ್ ಯಾವಾಗಲೂ ನಿಮ್ಮ ಜೊತೆ ಇಟ್ಕೊಳ್ಳಿ. ರೀಫಿಲ್ಲು ರೆಡ್ ಇರಬೇಕು. ಬೆಳಗ್ಗೆ ಎದ್ದ ತಕ್ಷಣ ಎಡಗೈ ಹೆಬ್ಬೆರಳು ಕೆಳಗಡೆ ಶುಕ್ರಪರ್ವದ 69 ಅಂತ ಬರ್ಕೊಳ್ಳಿ. 6-9. ಓಕೆ, ಅದು ಅಳಿಸೋಗ್ದಿದ್ದಂಗೆ ನೋಡ್ಕೊಳ್ಳಿ. ಸೆಕೆಗೆ 24/7 365 ಡೇಸ್ 69 ಅನ್ನೋ ನಂಬರು ನಿಮ್ಮ ಹೆಬ್ಬೆರಳು ಕೆಳಗಡೆ ಇರೋದು ಒಳ್ಳೆಯದು. ಏನು ಗುರುಗಳೇ ನೀವು ಬರ್ಕೊಂಡಿಲ್ಲ ಅಂತ ಅಂದ್ಬಿಡ್ಬೇಡಿ. ನಾನು ಅಚ್ಚನೆ ಹಾಕಿಸ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಇಲ್ಲೊಂದು 41, ಇಲ್ಲೊಂದು 69 ಅಂತ, ಇಲ್ಲೊಂದು 30, 55, 33 ಅಂತ ಪರ್ಮನೆಂಟ್. ನಾವು ಹೇಳೋದನ್ನೇ ಮಾಡೋದನ್ನೇ ಹೇಳೋದು. ಅದಕ್ಕೋಸ್ಕರನೇ 30 ವರ್ಷ ನಿಮ್ಮ ಜೊತೆ ಇದ್ದೀವಿ. ನಮ್ಮ ಅಭಿಮಾನ ಯಾರ ಕಣ್ಣು ದೃಷ್ಟಿನೂ ಬೀಳದೆ ಇದೇ ರೀತಿ 30 ವರ್ಷ ಅಲ್ಲ, ನಾನು ಮಕ್ಕಳು ಮೊಮ್ಮಕ್ಕಳು ಇದೇ ಥರ ಲೆಗಸಿ ಮುಂದುವರ್ಸ್ಕೊಂಡು ಹೋಗಲಿ. ನಿಮ್ಮ ಬೆಂಬಲ ಆಶೀರ್ವಾದ ಯಾವಾಗಲೂ ನನ್ನ ಜೊತೆ ಇರಲಿ ಅಂತ ಹೇಳ್ತಾ, ಎಲ್ಲ ಬಲ್ಲ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಆಯುರಾರೋಗ್ಯ ಅಷ್ಟೈಶ್ವರನ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.